ನಿಮ್ಮ ಯೌವನದ ವಿಚಾರಗಳನ್ನು ಮಾತಾಡ್ತಾ ಅದೊಂದು ಕಳಂಕ ಯಾಕೆ ನಿಮ್ಗೆ ಅಂಟ್ಕೊಂಡ್ಬಿಟ್ಟಿದೆ? ಇದು ಮಾರತ್ತೆ ನನಗೂ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ನಾನೇನಾದರೂ ತಪ್ಪು ಮಾಡಿದೆ ಸೀದಾ ಇಷ್ಟೊತ್ತಿಗೆ ಜೈಲು ಕಳಿಸ್ಬಿಟ್ರು. ಬಿಡಿ, BJP ಅವ್ರು ಕಳಿಸಿದ್ರಿ, ನಮ್ಮವ್ರು ಕಳಿಸ್ಬಿಟ್ರು, ನಮ್ಮ ಪಾರ್ಟಿ ಅವರೇ. ಕಾಂಗ್ರೆಸ್ಸಿಗೆ ಕೊಟ್ಟಿರ್ತಕ್ಕಂಥ ಒಂದು ಟಿಕೆಟ್ ಯಾವುದು ಅಂತ ಈಗ ಈ ಪ್ರಶ್ನೆನ ನೀವು ನಿಮ್ಮ ಸ್ಟೋರ್ ರೂಮಲ್ಲಿ ಇಟ್ಕೊಂಡಿದ್ದೀರಿ. ಚುನಾವಣೆ ಆದಮೇಲೆ ಬಂದು ಇದಕ್ಕೆಲ್ಲ ಉತ್ತರ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವ ಅತಿಥಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ BK ಹರಿಪ್ರಸಾದ್ ಅವರು. ನಮಸ್ಕಾರ. ನಿಮ್ಮ ಜೊತೆ ಮಾತಾಡಲೇಬೇಕು, ಯಾಕಂದರೆ ನೀವು ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತೀರಾ. ಆದರೆ ನಿಮ್ಮನ್ನು ಅಲ್ಲಲ್ಲೇ ತಡೆದು ನಿಮ್ಮನ್ನು ಯಾತಕ್ಕಾಗಿ ನೀವು ಹಾಗೆ ಹೇಳಿದ್ರಿ, ಏನದರ ಅರ್ಥ, ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರಾ, ಇಲ್ಲ ರಾಜಕೀಯದಲ್ಲಿ ಒಂದಷ್ಟು ಪ್ರಚಾರ ಸಿಗಲಿ ಅಂತ ಹೇಳಿದ್ರಾ ಅಂತಕ್ಕಂಥೆಲ್ಲ ಉದ್ದೇಶಗಳಿಂದಾಗಿ ಕೇಳುವಂಥದ್ದೊಂದು ಪ್ರಯತ್ನ. ಈಗ ಕೆಲವರು ಒಂದು ಅನಾಯಾಸವಾಗಿ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಮುಖಂಡರ ಪೈಕಿ ಸ್ವಲ್ಪ ಹಿಂದೂ ವಿರೋಧಿಯಾಗಿ ಕಂಡು ಬರ್ತಕ್ಕಂಥ ನಾಯಕ BK ಹರಿಪ್ರಸಾದ್. ಯಾಕಂದರೆ ಅವರು ನೇರವಾಗಿ ಟೀಕೆ ಮಾಡಬೇಕಿದ್ರೆ RSS BJPಯನ್ನು ಬೈಯೋದ್ರೊಂದಿಗೆ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮವನ್ನೇ ಬೈತಾ ಇದ್ದಾರಾ ಅನ್ನುವಂಥ ಭಾವನೆ ಬರ್ತದೆ ಅಂತ. ಈಗ ಹಿಂದೂ ಧರ್ಮ ಅಂತ ಹೇಳಿದ್ರೆ ಹಿಂದುತ್ವಕ್ಕೂ ಹಿಂದೂ ಧರ್ಮಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ಸ್ಪಷ್ಟವಾಗಿ ನಾನು ಹೇಳಿರೋದಲ್ಲ, ಏನು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಮೂಡಿಸಿದಂಥ ಸಾವರ್ಕರ್ ಅವರು ಹೇಳಿದ್ದಾರೆ. ಹಿಂದುತ್ವ ಅಂತಕ್ಕಂಥದ್ದು ಇದು ಪೊಲಿಟಿಕಲ್ ಸ್ಲೋಗನ್, ಇದು ಹಿಂದೂ ಧರ್ಮಕ್ಕೂ ಅದು ಸ್ಪಿರಿಚುವಲ್ ಫೀಲ್ಡ್, ಅದು ಇದಕ್ಕೂ ಏನೂ ಸಂಬಂಧ ಇಲ್ಲ. ಸ್ಪಿರಿಚುವಲ್ ಫೀಲ್ಡ್ಗೂ ಪೊಲಿಟಿಕಲ್ ಫೀಲ್ಡ್ಗೂ ಬೇರೆ ವ್ಯತ್ಯಾಸ ಇದೆ. ಅದು ಅವರು ಸಿದ್ಧಾಂತಕ್ಕೆ ಸೇರಿರ್ತಕ್ಕಂಥದ್ದು. ನಾನು ಮಾತಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ, RSS ವಿರುದ್ಧ, ಹಿಂದೂ ರಾಷ್ಟ್ರ ಹಿಂದೂ ಮಹಾಸಭಾದ ವಿರುದ್ಧ ಮತ್ತು ಜನಸಂಘದ ವಿರುದ್ಧ ಮಾತಾಡಿದಾಗ ಇವರು, ಅಥವಾ ನರೇಂದ್ರ ಮೋದಿಯವ್ರ ವಿರುದ್ಧ ಮಾತಾಡಿದಾಗ ಇವರು ಹಿಂದೂ ವಿರೋಧಿಗಳು ಅಂತ ಹೇಳ್ತಾರೆ. ಅಂದರೆ ಇವರು ಪರ ಇದ್ದವರು ಮಾತ್ರ ಹಿಂದೂಗಳು, ಬಾಕಿಯವರು ಹಿಂದೂಗಳಲ್ಲ ಅನ್ನೋ ಪರಿಕಲ್ಪನೆ ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಹೇಳಲಿ, ಇವರು ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಇವ್ರ ವಿರುದ್ಧ ಹೇಳಿದ ತಕ್ಷಣ ಇವರು ಹಿಂದೂ ಧರ್ಮದ ವಿರುದ್ಧ ಅಂಥೇಳಿ. ಇವರೆಲ್ಲ ರಾಷ್ಟ್ರ ವಿರೋಧಿಗಳಿದ್ದಾರೆ ನೋಡಿ, ಅವರು ಈ ಒಂದು ಅಣೆಪಟ್ಟಿಯನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಪ್ರಮುಖವಾಗಿರ್ತಕ್ಕಂಥ ಏನು ಅಂತ ಹೇಳಿದ್ರೆ, ಈಗ ಮಹಾತ್ಮ ಗಾಂಧಿಯವ್ರನ್ನ ಬಿಟ್ಬಿಡಿ, ಅವರು ಒಂದು ರೀತಿಯಲ್ಲಿ ಸನಾತನಿ ಅಂತ ಲೆಕ್ಕರಿಸ್ಕೊಂಡ್ರು ಕೂಡ ನಿಮ್ಮ ಪಕ್ಷದ ಪ್ರಮುಖರು ಮತ್ತು ಅತ್ಯಂತ ಅಂತಂದರೆ ಸೈದ್ಧಾಂತಿಕವಾಗಿ ಅಂತಂದರೆ ಆಧುನಿಕ ಕಾಂಗ್ರೆಸ್ನ ಮೂಲ ಪುರುಷರ ರೀತಿ ಕಾಣ್ತಕ್ಕಂಥದ್ದು ನೆಹರೂರವರು ಒಂದಷ್ಟು ಧರ್ಮ ವಿರೋಧಿಯೇ ಆಗಿದ್ದರು ಅಂತ ಹೇಳಿದ್ರೆ, ಧರ್ಮ ವಿರೋಧಿ ಅಂತ ಹೇಳಿದ್ರೆ ಧರ್ಮ ಇರಬಾರ್ದು ಅಂತಲ್ಲ, ಧರ್ಮಕ್ಕಿಂತ ಹೆಚ್ಚು ಸ್ವಲ್ಪ ಈ ನಾಗರಿಕ ಪ್ರಜ್ಞೆ, ವೈಜ್ಞಾನಿಕ ಪ್ರಜ್ಞೆ, ಒಂದಷ್ಟು ವಾಸ್ತವವಾದ ಇಂಥದ್ದನ್ನೆಲ್ಲ ಮೂಡಿಸ್ಕೊಳ್ಳಿ. ಆ ಮೂಲಕ ನಾವು ಒಂದು ವಿಶ್ವ ದರ್ಜೆಯ ಒಂದು ರಾಷ್ಟ್ರವಾಗಬಹುದು. ಆದರೆ ಅದನ್ನು ಎಲ್ಲೂ ಕೂಡ ಅವರು ತೆಗೊಳ್ಳಿಲ್ಲ. ತಾವು ಇದನ್ನು ಭಾಳ ಆಳವಾಗಿ ನೋಡಬೇಕಾಗುತ್ತೆ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮಂಚೂಣಿಯಲ್ಲಿದ್ದಂಥ ನಾಯಕರಲ್ಲಿ, ಅದು ಮಹಾತ್ಮ ಗಾಂಧಿ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ಇರ್ಬೋದು, ಇವರೆಲ್ಲರೂ ಸಹ, ಈಗ ಗೋಖಲೆ ಅವರು, ತಿಲಕರ್ ಅವರು, ಇವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು. ಭಾಳಷ್ಟು ಸ್ಕೂಲ್ ಆಫ್ ಥಾಟ್ಸ್ ಇತ್ತು. ಒಂದು ಸಮಯದಲ್ಲಿ ನೆಹರು ಅವರೇನು, ಮಹಾತ್ಮ ಗಾಂಧಿ ಅವರು ಏನಂದರು, ಸರ್ವಧರ್ಮ ಸಮಭಾವ, ಎಲ್ಲ ಧರ್ಮವನ್ನು ಸಮನಾಗಿ ಕಾಣಬೇಕು ಅಂಥೇಳಿ. ನೆಹರು ಅವರು ಏನು ಹೇಳಿದ್ರು, ಧರ್ಮ ನಿರಪೇಕ್ಷಿತ, ಸರ್ಕಾರದಲ್ಲಿ ಸರ್ಕಾರಕ್ಕೂ ಧರ್ಮಕ್ಕೂ ಏನೂ ಸಂಬಂಧ ಇಲ್ಲ. ಸಂವಿಧಾನದ ಆಶಯದ ಮೂಲಕ ಧರ್ಮ ನಿಮ್ಮ ವೈಯಕ್ತಿಕವಾದದ್ದು, ಯಾವುದೇ ಧರ್ಮವನ್ನು ನೀವು ಪಾಲನೆ ಮಾಡ್ಬೋದು. ಯಾವುದೇ ಪೂಜೆ ಪುನಸ್ಕಾರ, ನಮಾಜು, ಪ್ರಾರ್ಥನೆ ಎಲ್ಲ ನೀವು ಮಾಡ್ಕೊಳ್ಳೋದು ನಿಮ್ಮ ವೈಯಕ್ತಿಕವಾದ ವಿಚಾರ. ಸರ್ಕಾರ ಅಂತ ಬಂದಾಗ ಇದು ಪ್ರತಿಯೊಬ್ಬನ ಹಕ್ಕದು. ಸರ್ಕಾರ ಅಂತ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ರಿಗೂ ಸಹ ಸಮಾನ. ಸರ್ಕಾರದ ಬಗ್ಗೆ ಧಾರ್ಮಿಕವಾಗಿರ್ತಕ್ಕಂಥ ಅನುಮಾನಗಳಿರಬಾರ್ದು ಅಂಥೇಳಿ ಸರ್ಕಾರದ ಜೊತೆ ಧರ್ಮ ಸೇರಿಸಬಾರ್ದು ಅಂಥೇಳಿ ನೆಹರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ತಾವು ಹೇಳ್ದಂಗೆ ಸೈಂಟಿಫಿಕ್ ಟೆಂಪರ್ ಅಂತಾರೆ ನೋಡಿ, ನೀವು ಧಾರ್ಮಿಕ ವಿಚಾರಗಳು ಹೋದಾಗ ಅದನ್ನು ನೀವು ಪ್ರಶ್ನೆ ಮಾಡೋಂಗೇ ಇಲ್ಲ. ಸೈಂಟಿಫಿಕ್ ಟೆಂಪರ್ ಬಂದಾಗ ಪ್ರಶ್ನೆ ಚಿಹ್ನೆ ಬರುತ್ತೆ. ಇದು ಯಾವ ಥರ ಉದ್ಭವ ಆಯಿತು, ಇದು ಯಾಕೆ ಬಂತು, ಎಲ್ಲ ರೀತಿಯ ಪ್ರಶ್ನೆಗಳಿರುತ್ತೆ. ಈ ಹಿಂದೂ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೇ ಇರ್ತಕ್ಕಂಥವ್ರು, ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೇ ಇರೋಂಥ ದುರ್ಬಲರು ಇವರು ಹಿಂದೂ ವಿರೋಧಿಗಳು ಅಂತ ಅಂತಾರೆ ವಿನಃ ಮಹಾತ್ಮ ಗಾಂಧಿಗಿಂತ ದೊಡ್ಡ ಹಿಂದೂ ಇರಲಿಲ್ಲ. ಆದರೆ ಒಂದು ನೆಹರು ಅವರು ನೀದರ್ ಈಸ್ ಎ ಎಥಿಸ್ಟ್ ನಾರ್ ಎ ಬಿಲೀವರ್, ಇದಂತ ಅಗ್ನೋಸ್ಟಿಕ್ ಅಂತಾರೆ ನೋಡಿ, ಆ ಥರ ವಿಚಾರವಾದಿ ಆಗಿದೆ. ದೇವರು ಇದ್ರೆ ಇಲ್ದಿದ್ರೆ ಅವನ ಸಮಸ್ಯೆ ಅನ್ನತಕ್ಕಂಥ ರೀತಿಯಲ್ಲಿ ಹೇಳಿದ್ರೆ, ನಾನು ಅದ್ರ ವಿರುದ್ಧವೂ ಮಾತಾಡೋದಿಲ್ಲ, ಪರವಾಗೂ ಮಾತಾಡೋದಿಲ್ಲ ಅಂತಾದರೆ,
ಹಿಂದೂ ಧರ್ಮ ಯಾವತ್ತೂ ಕೂಡ ವೈಜ್ಞಾನಿಕ ಮನೋಭಾವದ ವಿರುದ್ಧ ಇರಲಿಲ್ಲ ಅನ್ನತಕ್ಕಂಥದ್ದಕ್ಕೆ ಭಾಳಷ್ಟು ಒಂದು ಪುರಾವೆಗಳಿವೆ, ನಿದರ್ಶನಗಳಿವೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಶಾಸ್ತ್ರಗಳು ಕೂಡ ಉಲ್ಲೇಖಗಳಿವೆ ಅಂತ ನೀವು ಪ್ರಶ್ನಿಸು ಅನ್ನತಕ್ಕಂಥದ್ದು ಅಂತ. ಅದು ಉಪನಿಷತ್ತಲ್ಲೂ ಇದೆ ಅಥವಾ ಭಗವದ್ಗೀತೆಯಲ್ಲೂ ಇದೆ. ಪ್ರಶ್ನೆಗೆ ಮೀರಿರ್ತಕ್ಕಂಥದ್ದು ಯಾವುದಿಲ್ಲ, ಪ್ರಶ್ನೆ ಕೇಳಿದ್ರೇ ಉತ್ತರ ಸಿಗೋದು ಅಂತಾರೆ. ಈಗ ಪ್ರಶ್ನೋಪನಿಷತ್ ಅನ್ನತಕ್ಕಂತ ಹೇಳಿದ್ರೆ ಕೇಳಿದ್ರೇ ಉತ್ತರ, ಅದನ್ನು ಕೇಳುವಂಥ ಧೈರ್ಯವನ್ನು ಅಂತ ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ಯಾವತ್ತೂ ಕೂಡ ಕಾಂಗ್ರೆಸ್ಸು ಇಲ್ಲಪ್ಪ ಹಿಂದೂ ಧರ್ಮದಲ್ಲಿ ಕೆಲವು ಉದಾತ್ತತೆಗಳಿವೆ ಅನ್ನೋದನ್ನು ಹೇಳಲಿಕ್ಕೆ ಯಾತಕ್ಕಾಗಿ ಹಿಂದೇಟು ಹಾಕ್ತು. ನಾವು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಪ್ರತಿ ಸಲ ಹಿಂದೂ ಬಗ್ಗೆ ಮಾತಾಡಬೇಕಾದ್ರೆ ಮುಸಲ್ಮಾನರ ಬಗ್ಗೆ ಮಾತಾಡಬೇಕು ಅಂತಕ್ಕಂಥದ್ದು ಇಲ್ಲಿಂದ ಶುರುವಾಯಿತು. ಯಾವುದೇ ಧರ್ಮ ತೆಗೆದುಕೊಳ್ಳಿ, ಆ ಧರ್ಮದ ಆಚಾರ ವಿಚಾರಗಳನ್ನು ನಾವು ಪ್ರಶ್ನೆ ಮಾಡೋಂಗಿಲ್ಲ. ಅದು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಬೌದ್ಧರು ಇರ್ಬೋದು, ಅಥವಾ ಜೈನಿಸಮ್ ಇರ್ಬೋದು. ಬೌದ್ಧ ಧರ್ಮದಲ್ಲಾದರೂ ಸ್ವಲ್ಪ ಅವಕಾಶಗಳಿದೆ ಪ್ರಶ್ನೆ ಮಾಡಲಿಕ್ಕೆ, ಇನ್ನು ಯಾವುದೇ ಧರ್ಮದಲ್ಲಿ ಅವಕಾಶಗಳಿಲ್ಲ. ಆದರೆ ವೈಜ್ಞಾನಿಕವಾಗಿ ನೀವು ನೋಡಿದಾಗ, ನೀವು ಮಾಡರ್ನ್ ಸೊಸೈಟಿ ಅಂತ ಹೇಳ್ತಿರಲ್ಲ, ಆಧುನಿಕ ಸಮಾಜದಲ್ಲಿ ಬಂದಾಗ ಕೆಲವು ವಿಚಾರಗಳನ್ನು ನಾವು ಚಿಂತನೆ ಮಾಡಿ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿ ಅಂತ ಹೇಳಿದಾಗ ನಾವು ಹಿಂದೂ ಧರ್ಮದ ವಿರೋಧಿಗಳು ಅಂತಾರೆ. ಆದರೆ ನೆಹರೂರವರ ಸಮಯದಲ್ಲಿದ್ದಂಥ ಕಾಂಗ್ರೆಸ್ಗೂ ಗೆಲೆಲಿಯೋ ಹೌದು, ಈ ಭೂಮಿ ಸೂರ್ಯನ ಸುತ್ತುತ್ತೆ ಅಂದಾಗ ಗಲ್ಲಿಗೇರ್ಸಕ್ಕೆ ಹೋಗ್ಬಿಟ್ಟಿದ್ರು. ಹೌದು. ಆದ್ದರಿಂದ ವೈಜ್ಞಾನಿಕವಾಗಿ ಕೆಲವು ಸಂಶೋಧನೆ ಮಾಡಿ ಬಂದಿರತಕ್ಕಂಥ ವಿಚಾರಗಳು ಬಂದಾಗ ಅವನ್ನ ಭಾಳ ತುಚ್ಛವಾಗಿ ಕಾಣಿರ್ತಕ್ಕಂಥ ನಾವು ನೋಡಿದ್ದೀವಿ. ಅಲ್ಲ, ಆದರೆ ನೆಹರೂರವರ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ನ ಮನೋಭಾವಕ್ಕೂ ಇಂದಿರಾ ಗಾಂಧಿಯವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ, ಅವ್ರ ನಾಯಕಿಯಾದಂಥ ಸಂದರ್ಭದಲ್ಲಿ ಅದು ಮೂಡಿ ಬಂದ ರೀತಿಗೂ ಬಹಳಷ್ಟು ವ್ಯತ್ಯಾಸವಿದೆ ಅಂತ. ಈ ಮುಸಲ್ಮಾನ ತುಷ್ಟೀಕರಣ ಆರಂಭವಾಗಿದ್ದು ಇಂದಿರಾ ಗಾಂಧಿಯವರು ಅವರು ಕೂಡ ಅವರು ತಂದೆಯವರು ನಂಬಿದ್ರು ಇಲ್ವೋ ಅದು ಬೇರೆ ವಿಚಾರ. ಆದರೆ ಸಂಪೂರ್ಣ ಹಿಂದುವಿನ ರೀತಿಯಲ್ಲಿ ಬಿಂಬಿತರಾದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅದು ತಪ್ಪು ತಿಳ್ಕೊಂಡಿದ್ದಾರೆ. ಯಾಕಂದರೆ 1950ನೇ ಇಸ್ವಿ 26ನೇ ತಾರೀಕು ನಾವು ಯಾವತ್ತು ಸಂವಿಧಾನವನ್ನು ಒಪ್ಕೊಂಡ್ವಿ, ಆವತ್ತೇ ಆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಾರ್ಟಿಯ ಪೂರ್ವಜರು. ಸಂವಿಧಾನವನ್ನು ಒಪ್ಪಿರಲಿಲ್ಲ, ತ್ರಿವರ್ಣ ಧ್ವಜವನ್ನು ಒಪ್ಪಿರಲಿಲ್ಲ. ತ್ರಿವರ್ಣ ಧ್ವಜ ಅನ್ನೋದು ಒಂಥರ ಅಶುಭ ಸಂಕೇತ, 3 ಬಣ್ಣ ಇರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು ಆರ್ಗನೈಸರ್ ಅನ್ನೋ ಪತ್ರಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ 1940 ರಾಷ್ಟ್ರಗೀತೆಯನ್ನು ಒಪ್ಕೊಂಡಿಲ್ಲ. ಆದ್ದರಿಂದ ನಾವು ಹೇಳೋದೆಲ್ಲ ಇಂದಿರಾ ಗಾಂಧಿ ನೆಹರು ಅವರು ಬಂದಾಗ ಏನಾಗಿತ್ತು ಅಂದರೆ ಕ್ರಮೇಣವಾಗಿ ಹಂತವಾಗಿ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅದರ ಆಶಯಗಳನ್ನು ಅನುಷ್ಠಾನಕ್ಕೆ ಪ್ರಯತ್ನ ಮಾಡಿದ್ರು. ಈಗ ತುಷ್ಟೀಕರಣ ಅಂತಾರಲ್ಲ, ಎಲ್ಲಾದರೂ ಹೇಳ್ಬಿಡಿ, ಸಾಚಾರ ಕಮಿಟಿ ವರದಿ ಕೂಡ ಬಂದಿದೆ. ಪಾಪ ಅವರು ಸರ್ಕಾರದ ಉದ್ಯೋಗದಲ್ಲಿ ಎಷ್ಟು ಅವ್ರಿಗೆ ಅದು ಮಾಡಿದ್ದು ಹಿಂದೂಗಳಲ್ಲ ಹರಿಪ್ರಸಾದ್, ಬಂದೆ ಅದಕ್ಕೆ ಕಾರಣ ಹಿಂದೂಗಳಲ್ಲ. ಬಂದೆ ಈಗ ಅವ್ರ ವಿರುದ್ಧ ಯಾಕೆ ನಮ್ಮ ಪಾಲು ಅವ್ರು ತಗೊಳ್ತಾರೆ ಅಂಥೇಳಿ, ಮೀಸಲಾತಿ ನಮ್ಮ ಪಾಲು ಅವ್ರು ತಗೋತಾ ಇದ್ದಾರೆ. ಬಂದೆ ದಲಿತರಿಗೆ, OBCಗಳಿಗೆ, ಆದಿವಾಸಿಗಳಿಗೂ ಕೂಡ ಮೀಸಲಾತಿ ಕೊಟ್ಟಾಗ ಅದಕ್ಕೆ ವಿರುದ್ಧ. ನಾವು ಹಿಂದೂಗಳಲ್ವಾ? ಹೌದು, ಮುಸಲ್ಮಾನರಿಗೆ ಕೊಟ್ಟಾಗ ಅದು ತುಷ್ಟೀಕರಣ. ಈ ಶೂದ್ರರಿಗೆ, ಪಂಚಮರಿಗೆ ಕೊಟ್ಟಾಗ ಅದು ಮೆರಿಟ್, ಅಂದರೆ ಸಾಮರ್ಥ್ಯ ಇಲ್ದಿರ್ತಕ್ಕಂಥವ್ರು ಕೊಟ್ಟಿದ್ದೀವಿ ಅಂತ. ಸಾಮರ್ಥ್ಯ, ಪ್ರತಿಭೆ ಯಾರದೇ ಸ್ವತ್ತಲ್ಲ, ಎಲ್ರಿಗೂ ಸಹ ಇರುತ್ತೆ. ಅವಕಾಶಗಳನ್ನು ಕೊಟ್ಟಾಗ ಅವ್ರ ಮೇಲೆ ಬರ್ತಾರೆ. ಇಲ್ಲ ಅಂತಂದರೆ ಈ ದೇಶದಲ್ಲಿ ಸ್ವತಂತ್ರ ಬಂದಾಗ 11% ನಿಮಗೆ ಸಾಕ್ಷರತೆ ಇದ್ದಂಥದ್ದು ಈಗ 76% ಬಂದಿದೆ. ಅದಕ್ಕಿಂತಲೂ ಜಾಸ್ತಿ ಇರ್ಬೋದು. ಜಾಸ್ತಿ ಇದೆ. 11-15 ಯೂನಿವರ್ಸಿಟಿ ಇದ್ದಿದ್ದು ಇವತ್ತು 560 ಯೂನಿವರ್ಸಿಟಿ ಇದೆ. ಇದಕ್ಕೆಲ್ಲ ಅವಕಾಶಗಳಿತ್ತ ಆವಾಗ ಸಂವಿಧಾನದ ಮೊದಲು? ಆದರೆ ಸಂವಿಧಾನವನ್ನೇ ಜನರಿಗೆ ತಿಳಿಸ್ಕೊಡುವಲ್ಲಿ ನೀವು ವಿಫಲರಾಗಿರ್ತಕ್ಕಂಥ ಕಾರಣದಿಂದಲೇ ಇವತ್ತು ಎಲ್ಲ ಏಟು ನಿಮಗೆ ಬೀಳ್ತಿರ್ತಕ್ಕಂಥದ್ದು ಅಂತ. ನೀವು ಎಲ್ಲ ಮಾಡಿದ್ರಿ, ಆದರೆ ಜನರಿಗೆ ಯಾತಕ್ಕಾಗಿ ನಾವು ಜನರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದನ್ನು ಅರ್ಥ ಮಾಡಿಸೇ ಕೊಡಲಿಲ್ಲ. ಅನೇಕ ಮಂದಿ ಮೀಸಲಾತಿ ಪಡ್ಕೊಂಡವ್ರಿಗೂ ಅದು ಅರ್ಥ ಆಗಲಿಲ್ಲ. ಇದು ಸಾಮಾಜಿಕ ನ್ಯಾಯ ಅನ್ನತಕ್ಕಂಥದ್ದು ಇವತ್ತು ಮುಕ್ಕಾಲು ಪಾಲು ಜನರಿಗೆ ಗೊತ್ತಿಲ್ಲ. ನೀವು ಉಳುವವನಿಗೆ ಭೂಮಿ ಅಂತ ಕೊಟ್ಟರೆ ಭೂಮಿ ತಗೊಂಡವನು ಕೂಡ ಇವತ್ತು ನಿಮ್ಗೆ ಓಟ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿಗೆ ನೀವೇ ಕಾರಣರು. ಯಾವತ್ತು ನಾವು ಒಳ್ಳೆ ಕೆಲಸ ಮಾಡಿಬಿಟ್ರೆ ನಮ್ಮ ಮತ ಬಂದುಬಿಡ್ತದೆ ಅಂತಕ್ಕಂಥ ಉಡಾಫೆಯ ಕಾರಣದಿಂದಾಗಿ ಇವತ್ತು ಹಿಂಗೆ ಅನುಭವಿಸ್ತಿರೋದು. ದೀಪಕ್ ತಿಮ್ಮಾಯಿ ಅವರೇ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಕಾಂಗ್ರೆಸ್ ಪಕ್ಷ ಮತ್ತು ಇದ್ದಂಥ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿತ್ತು. ನಾವು ಸಂವಿಧಾನವನ್ನು ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡೋದ್ರಲ್ಲಿ ಅದರಲ್ಲಿ ಒಪ್ಕೊಳ್ತೀನಿ.
ಅದೇನಾಯಿತು ಅಂದರೆ 1969 ಅಂದರೆ ಇಂದಿರಾ ಗಾಂಧಿಯವರು ಬಂದ ನಂತರ ತುಷ್ಟೀಕರಣ ಇವೆಲ್ಲದಕ್ಕಿಂತ ಜಾಸ್ತಿ ನಾವು ಅಧಿಕಾರದಲ್ಲಿ ಯಾವ ಥರ ಉಳ್ಕೊಳ್ಬೇಕು ಅನ್ನೋ ಪ್ರಶ್ನೆ ಜಾಸ್ತಿ ಬಂತೇ ವಿನಃ ಅಧಿಕಾರಕ್ಕಿಂತ ಹೆಚ್ಚಿನಾಗಿ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಯೋಚನೆ ಮಾಡಿದವರು ಭಾಳ ಕಮ್ಮಿ. ಆದರೆ ಇಲ್ಲೊಂದು ತಪ್ಪು ಮಾಡಿರ್ಬೋದು ಆ ಸಂದರ್ಭದಲ್ಲಿ. ಆಗಿನ ಮುಸಲ್ಮಾನ ನಾಯಕರು ಕೆಲವರು ಈ ಕಾಂಗ್ರೆಸ್ನ ಈ ಸರ್ವಧರ್ಮ ಸಮಭಾವವನ್ನು ಅದು ಮುಸ್ಲಿಂ ಪರ ನೀತಿ ಅನ್ನತಕ್ಕಂಥ ರೀತಿಯಲ್ಲಿ ಅರ್ಥೈಸ್ಕೊಂಡು ಒಂದಷ್ಟು ಕಾಂಗ್ರೆಸ್ನ ಮೇಲೆ ವಿಪರೀತವಾದಂಥ ಒತ್ತಡವನ್ನೇ ಹಾಕಿಬಿಟ್ರಾ? ಅದಕ್ಕೋಸ್ಕರ ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟದ ಇತಿಹಾಸವನ್ನು ನೋಡಿದಾಗ ಇವನು ಹೆಡ್ಗೇವಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ, ಹೌದು, ಮದನ್ ಮೋಹನ್ ಮಾಳವೀಯ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಹೆಡ್ಗೇವಾರು ಕೂಡ ಕಾಂಗ್ರೆಸ್ ಪಕ್ಷ ಯಾಕೆ ಬಿಡ್ತು ಅಂದರೆ ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತೇಳಿ ನಾವು ಮಾಡಿದಾಗ ಹೆಡ್ಗೇವಾರು ಹೊರಗಡೆ ಹೋಗ್ತಾರೆ. ಅವ್ರಿಗೆ ಆಗಲಿಂದಲೂ ಸಹ ಈಗ ಹಿಂದೂ ರಾಷ್ಟ್ರ, ಅವರು ಜೈಲಿಂದ ಹೊರಗಡೆ ಬರೋವರೆಗೂ ಸಾವರ್ಕರ್ ಕೂಡ ಎಲ್ಲರೂ ಸೇರಿಸಿ ಭಾರತ್ ಮಾತಾ ಎಲ್ಲರೂ ಒಂದೇ ಅಂತ ಇದ್ರು. ಅವರು ಹಸುವಿನ ದೇವರು ಅನ್ನೋದಿಲ್ಲ, ಮರಾಠಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗೋ ಪಾಲನ್ ಹವೆ ಗೋ ಪೂಜನ್ ನವೆ ಅಂತೇಳಿ ಮರಾಠಿನಲ್ಲಿ ಹೇಳಿದ್ದಾರೆ. ಅಂದರೆ ಹಸುರನ್ನ ನೋಡ್ಕೊಳ್ಳಿ, ಅದರ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಆಗಲಿಂದಲೂ ಸಹ 1916ನೇ ಇಸ್ವಿನಂತ ನಿರಂತರವಾಗಿ ಹಿಂದೂ ಮುಸ್ಲಿಂ ಮಾಡಿಕೊಂಡೇ ಬಂದಿದ್ದಾರೆ. ಅದು ಇಂದಿರಾ ಗಾಂಧಿ ಬಂದ ಮೇಲೆ ಆಗಿದೆ ಅಂತಲ್ಲ, ಅದು ಪರಕಾಷ್ಠೆಗೆ ಹೋಗ್ಬಿಟ್ರು. ಯಾಕಂದರೆ ಜನಸಾಮಾನ್ಯರಿಗೆ ಯಾರ ಮೇಲಾದರೂ ವಿರುದ್ಧ ಹೇಳುವಾಗ ಜನ ಹೌದಪ್ಪ ಏನೋ ನಡೀತಾ ಇದೆ ಅಂಥೇಳಿ ನಂಬೋ ಜನ, ನಮ್ಮಲ್ಲಿ ಒಂಥರ ಅರ್ಥ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಆದರೆ ದೇಶ ವಿಭಜನೆಯ ಸಂದರ್ಭದಲ್ಲಿ ನಮ್ಮ ದೇಶದ ಗಡಿಭಾಗದಲ್ಲಿ ನಡೆದಿರ್ತಕ್ಕಂಥದ್ದು ಅದೇನು ಗುಟ್ಟಾಗೇನು ಉಳಿದಿರ್ತಕ್ಕಂಥದ್ದಲ್ವಲ್ಲ. ಜನ ನೋಡಿರ್ತಕ್ಕಂಥದ್ದು ಮುಸಲ್ಮಾನರು ಹಿಂದೂಗಳ ಜೊತೆ ಹೇಗೆ ನಡ್ಕೊಂಡ್ರು, ಹಿಂದೂಗಳು ಮುಸಲ್ಮಾನರ ಜೊತೆ ಹೇಗೆ ನಡ್ಕೊಂಡ್ರು. ಆಗ ಕಾಂಗ್ರೆಸ್ ಪಕ್ಷದ ಅಧಿಕಾರವೂ ಇರಲಿಲ್ಲ, BJPಯೂ ಇರಲಿಲ್ಲ, ಜನಸಂಘವೂ ಇರಲಿಲ್ಲ, ಸಾವರ್ಕರು ಇರಲಿಲ್ಲ ಅಂತಂದರೆ ಅಲ್ಲಿ ಕೆಲಸ ಮಾಡಿಕೊಂಡು ಜನರು ಹೇಗೆ ನಡ್ಕೊಂಡ್ರು, ಆ ಜನರ ಮಧ್ಯೆ ಯಾವ ರೀತಿಯಲ್ಲಿ ದ್ವೇಷ ಭಾವ ಅಥವಾ ಒಬ್ಬರನ್ನೊಬ್ಬರು ಮುಗಿಸ್ಬೇಕು ಅಂತಕ್ಕಂಥದ್ದಿತ್ತು. ಮಹಾತ್ಮ ಗಾಂಧಿಯವರು ಕೂಡ ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ್ದು ನೋಡಿದ ಮೇಲೆ ಇಂಥ ಒಂದು ದ್ವೇಷ ಭಾವನೆ ಎರಡು ಸಮುದಾಯಗಳ ಮಧ್ಯೆ ಇಲ್ಲವೇ ಇಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಅತಿಮುಗ್ಧವಾಗಿ ಕಾಂಗ್ರೆಸ್ ಮಾತನಾಡ್ತಕ್ಕಂಥದ್ದು ಒಪ್ಪುವಂಥ ವಿಚಾರವಾ? ನಾನು ಒಂದ್ಸಲಿ ಇಲ್ಲಪ್ಪ ಏನೆಲ್ಲ ಚೆನ್ನಾಗಿತ್ತು, BJP ಅವ್ರು ಬಂದ ಮೇಲೆ ಹಾಳಾಗೋಗ್ಬಿಡ್ತು ಅಂತ ವಿಧಾನ ಪರಿಷತ್ತಿನಲ್ಲಿ ಹೇಳಿದ್ದೆ. ಲವ್ ಆ್ಯಂಡ್ ಕೈಂಡ್ನೆಸ್ ಇಸ್ ಇನ್ಬಾರ್ನ್ ಕ್ವಾಲಿಟಿ ಆಫ್ ಎನಿ ಹ್ಯೂಮನ್ ಬೀಯಿಂಗ್ ಅಥವಾ ಎನಿ ಲಿವಿಂಗ್ ಬೀಯಿಂಗ್. ಹೆಟ್ರೆಡ್ ಅನ್ನೋದು ಇಟ್ಸ್ ಬೀನ್ ಮೋಟಿವೇಟೆಡ್. ಆ ಸಂದರ್ಭದಲ್ಲಿ ಈಗ ತಾವು ಹೇಳಿದ್ರಿ ಪಾಕಿಸ್ತಾನ ಭಾರತ ದೇಶ ವಿಭಾಗ ಹಾಕೋಕ್ಕೆ ಕಾರಣನೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನೀವು ಹೇಳೋದು ಗಾಂಧಿ ನೆಹರು ಮಾಡಿಬಿಟ್ರು ಅಂತ ಈ RSS ಅವರು ಹೊಡ್ಕೋತಾ ಇರ್ತಾರೆ. ಫಜಲ್ ಅಲಿ ಬೇಗ್ ಅಂತ ಹೇಳಿ ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿ, ಅವ್ರ ಜೊತೆಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಮಂತ್ರಿ ಆಗಿರ್ತಾರೆ. ದ ಫಸ್ಟ್ ರೆಸಲ್ಯೂಷನ್ ಪಾಕಿಸ್ತಾನ್ ಆಗಬೇಕು ಅಂತ ಪಾಸ್ ಮಾಡಿದ್ದೆ ಫಜಲ್ ಅಲಿ ಹಕ್. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅದರಲ್ಲಿ ಶಾಮೀಲಾಗಿದ್ದರು. ಆಗ ಮುಸ್ಲಿಂ ಲೀಗ್ ಜೊತೆ RSS ಅವರು ಈ ಹಿಂದೂ ಮಹಾಸಭಾದ, ಆವಾಗ RSS ಹಿಂದೂ ಮಹಾಸಭಾದವರು ಬೆಂಗಾಲ್, ನಾರ್ತ್ ವೆಸ್ಟ್ ಫ್ರಾಂಟಿಯರ್, ಸಿಂಧ್ 3 ಪ್ರಾಂತದಲ್ಲೂ ಕೂಡ ಸರ್ಕಾರ ಮಾಡಿದ್ದಾರೆ ಮುಸ್ಲಿಂ ಲೀಗ್ ಜೊತೆ ಸೇರಿಕೊಂಡು. ವಿಭಾಗ ಆಗಬೇಕು ಅಂಥೇಳಿ ಯಾವಾಗ ತೀರ್ಮಾನ ತೆಗೆದುಕೊಂಡ್ರು ಸಾವರ್ಕರ್ ಅವರು, ಆ ನಂತರ ಇಬ್ಬಾಗ ಆದಾಗ ಅದು ಹೆಟ್ರೆಡ್ ಅನ್ನೋದು ಅಂದರೆ ದ್ವೇಷ ಅನ್ನೋದು ಬರೋಕ್ಕೆ ಶುರುವಾಯಿತು. 50 ವರ್ಷ ಅಂತಕ್ಕಂಥ. ಹಾಗಾದರೆ ಜಿನ್ನಾ ಅವ್ರ ಪಾತ್ರ ಇರಲೇ ಇಲ್ವ ಅಲ್ಲಿ? ಸಂಪೂರ್ಣವಾಗಿದೆ. ಜಿನ್ನಾ ಆಲ್ಸೋ ವಾಂಟೆಡ್ ಸಪ್ರೇಟ್ ಮುಸ್ಲಿಂ ನೇಷನ್. ಸಾವರ್ಕರ್ ಆಲ್ಸೋ ವಾಂಟೆಡ್ ಸಪ್ರೇಟ್ ಹಿಂದೂ ರಾಷ್ಟ್ರ. ಕಾಂಗ್ರೆಸ್ ನೆವರ್ ಸೆಡ್ ನಮಗೆ ಮುಸ್ಲಿಂ ರಾಷ್ಟ್ರ. ಕಾಂಗ್ರೆಸ್ ಅವರು ನೆಹರು ಸುಮ್ಮನೆ ಇದ್ದು ಬಿಟ್ಟರು, ಯಾಕೆಂದ್ರೆ ಒಂದೇ ಆಗ್ಬಿಟ್ರೆ ನಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ, ಹಿಂದೂ ರಾಷ್ಟ್ರ ಅದು ಬೇಕು ಅಂತ ಹೇಳಿ. ಇಲ್ಲ, ಅದಕ್ಕೆ ಅವಕಾಶ ಬೇಡ ಅಂಥೇಳಿ ಮಹಾತ್ಮ ಗಾಂಧಿಯವರು ಮಾತ್ರ ನೆಹರು ಅವರು ಕೂಡ ನೀವು ಹೇಳ್ತಾ ಇದ್ದೀರಾ ಸುಮ್ಮನೆ ಇದ್ರು ಅಂತ. ಸುಮ್ಮನೆ ಏನು ಇರಲಿಲ್ಲ. ಈ ಒಂದು ಪರಾಕಾಷ್ಠೆಗೆ ಬಂದಾಗ ಜಿನ್ನಾ ಅವ್ರು ಸ್ಟ್ಯಾಂಡ್ ಸಡಿಲ ಮಾಡಲಿಲ್ಲ, ಇವರು ಕೂಡ ಒಪ್ಪಲಿಲ್ಲ ಮುಸ್ಲಿಮ್ಸ್ ಅಂತ ಹೇಳಿ. ಆವಾಗ ವಿಧಿ ಇಲ್ಲದೆ ಸುಮ್ಮನೆ ಇರಬೇಕಾಗಿದೆ. ಯಾಕಂದರೆ ಸ್ವತಂತ್ರ ಹೋರಾಟದ ಭಾಳ ಮುಖ್ಯ ಆಯಿತು ಬ್ರಿಟಿಷರ ವಿರುದ್ಧ. ಬ್ರಿಟಿಷರ ಒಂದು ಟ್ರಿಕ್ಕೋ ಏನೋ ಅಂತೀರ, ಅವ್ರು ಡಿವೈಡ್ ಮಾಡಬೇಕು ಅಂತ ಮಾಡೋದು. ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆ ಮುಖ್ಯವಾಗಿತ್ತ, ಅಲ್ಲ ಹಿಂದೂ ಮುಸ್ಲಿಂ ಜೊತೆಲಿರೋದು ಇಬ್ಬಾಗವಾಗೋದು ಯಾವುದು ಮುಖ್ಯವಾಗಿತ್ತು? ಬ್ರಿಟಿಷರ ಆಳ್ವಿಕೆ ನಮಗೆ ಬೇಡ ಅಂತ ಆಗಿತ್ತು. ಇದು ಯಾಕೆ ಹೇಳ್ತಾ ಇದ್ದೇನೆ ಕೇಳಿ, ಇದೊಂದು ಸ್ವಾರಸ್ಯಕರವಾದ ಘಟನೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ AICC ಸೆಷನ್ನಲ್ಲಿ 1925ನೇ ಇಸ್ವಿನಲ್ಲಿ ಪೂರ್ಣ ಸ್ವರಾಜ್ ಬೇಕು ಅಂತ ಹೇಳಿ, ಇದು ಸ್ವರಾಜ್ಯ ಬೇಕು ಅಂದಾಗ ಪಂಡಿತ್ ಮೋತಿಲಾಲ್ ನೆಹರೂರವರು ಮಹಾತ್ಮ ಗಾಂಧಿಯವರು ನಮಗೆ ಪೂರ್ಣ ಸ್ವರಾಜ್ ಬೇಕಾಗಿಲ್ಲ, ಡೊಮಿನಿಯನ್ ಸ್ಟೇಟ್ ಅಂದರೆ
ನಾವು ಅಧೀನ ರಾಷ್ಟ್ರರಾಗಿ ಉಳ್ಕೊಳ್ಳೋಣ ಲಂಡನ್ ಮಹಾರಾಣಿ ಕೆಳಗಡೆ. ಯಾಕಂತ ಹೇಳಿದ್ರೆ ನಾವು ಇನ್ನೂ ನಮ್ಮಲ್ಲಿ ವಿದ್ಯಾವಂತರಿಲ್ಲ, ಅಷ್ಟು ವಿದ್ಯೆ ಇಲ್ಲ, ನಾವು ಸರ್ಕಾರ ನಡೆಸೋದು ಕಷ್ಟ. ಅವ್ರ ಅಧೀನದಲ್ಲಿ ಸ್ವಲ್ಪ ದಿವಸ ಇದ್ದು ಆಮೇಲೆ ನಮ್ಮವ್ರನ್ನೆಲ್ಲ ತಯಾರು ಮಾಡಿ ಆಮೇಲೆ ಪೂರ್ಣ ಸ್ವರಾಜ್ಗೆ ಹೋದಾಗ ಅದಕ್ಕೆ ವಿರುದ್ಧ ಯಾರು ಮಾಡಿದ್ರು ಹೇಳಿ? ಇದೇ ನೆಹರೂರವರು ಅವ್ರ ತಂದೆ ಮತ್ತು ಮಹಾತ್ಮ ಗಾಂಧಿಗೆ ವಿರುದ್ಧ ಮಾಡಿ 1924 ಲಾಹೋರ್ ಸೆಷನ್ನಲ್ಲಿ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂಥೇಳಿ ಪ್ರತಿಪಾದನೆ ಮಾಡಿದಂಥ ನೆಹರೂರವರು ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂಥೇಳಿ. ಇವೆಲ್ಲ ಇತಿಹಾಸ. ಡೊಮಿನಿಯನ್ ಸ್ಟೇಟ್ ಬೇಕು ಅಂತ ಹೇಳಿದವರು ಯಾರು? ಡೊಮಿನಿಯನ್ ಸ್ಟೇಟ್ ಬೇಕು ಅಂತ ಹೇಳಿದವರು ಮಹಾತ್ಮ ಗಾಂಧಿಯವರು ಮತ್ತು ಮೋತಿಲಾಲ್ ನೆಹರೂರವರು. ಅದನ್ನು ಬೇಡ ಅಂತೇಳಿ ಪ್ರತಿಪಾದನೆ ಮಾಡಿದ್ದು ನೆಹರೂರವರು, ಜವಾಹರ್ಲಾಲ್ ನೆಹರೂರವರು. ಇದು ಇತಿಹಾಸ ಇದೆ. ಇದು ಅಂತ ಹೇಳಿದ್ರೆ ನೆಹರೂರವರು ಆರಂಭದಿಂದಲೇ ಪೂರ್ಣ ಸ್ವರಾಜ್ಯವೇ ಬೇಕು, ಸ್ವರಾಜ್ಯ ಬೇಕು ಅಂದವರು. ಮತ್ತೆ ನಾವು ಪ್ರಜಾಪ್ರಭುತ್ವಕ್ಕೆ ನಂಬಿಕೆ ಇಲ್ಲ. ಈಗ ಎಲ್ಲರೂ ಹೇಳ್ತಾರೆ ಅವರು ಬ್ರಿಟಿಷ್ ಏಜೆಂಟ್ ಅಂತ ಹೇಳ್ತಾರೆ. ಅಂತ ಬ್ರಿಟಿಷ್ ಏಜೆಂಟ್ ಆಗಿದ್ದಿದ್ರೆ ಅವರು ಡೊಮಿನಿಯನ್ ಸ್ಟೇಟ್ ಹಾಕೊಂಡು ಇವರು ಒಂದು ವೈಸ್ರಾಯ್ ರೀತಿಯಲ್ಲಿ ಇರಬಹುದಾಗಿತ್ತು. 36 ವಾಲ್ಯೂಮ್ ನನ್ನ ಹತ್ರ ಹಿಸ್ಟ್ರಿ ಇದೆ ಕಾಂಗ್ರೆಸ್ ಪಾರ್ಟಿ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಓದ್ಬಿಟ್ಟು ಕೊಡಿ ನನಗೆ. ಪ್ರತಿಯೊಂದು ACC ಸೆಷನಲ್ಲೂ ಮಹತ್ವಪೂರ್ಣವಾದ ಡಿಸಿಷನ್ ತಗೊಂಡಿದ್ದೀವಿ. ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅಂತಾರಲ್ಲ. ಹರಿಪುರದಲ್ಲಿ 1936 37ನಲ್ಲೋ ಹರಿಪುರ ಕಾಂಗ್ರೆಸ್ ಸ್ಟೇಷನಲ್ಲಿ, ಅದು ಇಸ್ವಿ ನನಗೆ ಸರಿಯಾಗಿ ಗೊತ್ತಿಲ್ಲ, ಎಲೆಕ್ಷನ್ ಆದಾಗ ನೆಹರು ಮಹಾತ್ಮ ಗಾಂಧಿ ಅವ್ರಿಗೂ ಸುಭಾಷ್ ಚಂದ್ರ ಬೋಸ್ ಅವ್ರಿಗೂ ಎಲೆಕ್ಷನ್ ಆಗೋಗುತ್ತೆ. ಮಹಾತ್ಮ ಗಾಂಧಿಯವರು ಸೋಲ್ತಾರೆ. ಆಗ ಇಡೀ ವರ್ಕಿಂಗ್ ಕಮಿಟಿ ರಾಜೀನಾಮೆ ಕೊಡುತ್ತೆ ಹರಿಪುರ ಸೆಷನ್ನಲ್ಲಿ. ಆಗ ಇದು ಗಾಂಧಿ ಇಲ್ಲದೆ ನಾವು ಶಾಂತಿ ಮತ್ತು ನೆಮ್ಮದಿ ಮತ್ತು ಸತ್ಯ, ಅದು ಅಹಿಂಸೆ, ಇದರಲ್ಲಿ ನಾವು ಸ್ವತಂತ್ರ ಹೋರಾಟ ಮಾಡಬೇಕಾಗತ್ತೆ ವಿನಃ ನಾವು ಸಶಾಸ್ತ್ರದ ಮೂಲಕ ಸ್ವತಂತ್ರ ಪಡಲಿಕ್ಕೆ ಆಗೋದಿಲ್ಲ ಬ್ರಿಟಿಷರ ಮುಂದೆ ಅಂಥೇಳಿ. ಇದು ಕಾಂಗ್ರೆಸ್ ಇತಿಹಾಸ. ಇದು ಇತಿಹಾಸವನ್ನು ತಿರ್ಚಿ ಪುರ್ಚಿ ಮಾಡಿ ಕಾಂಗ್ರೆಸ್ ಅವರು ಮಾಡಬಾರ್ದಿಲ್ಲ. ಆದರೆ ಅದನ್ನು ಒಂದು ರೀತಿಯಲ್ಲಿ ಪ್ಯಾಸಿವಿಟಿ ಅಂತ ಹೇಳಿದ್ರೆ ಅದು ಬಹಳಷ್ಟು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ದೌರ್ಬಲ್ಯದ ಲಕ್ಷಣ ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಕೊಟ್ಟರೆ ಕೊಡಲಿ, ಕೊಡುವಾಗ ಕೊಡಲಿ, ಕೊಟ್ಟ ರೀತಿಯಲ್ಲಿ ಕೊಡಲಿ, ಅದನ್ನು ನಾವು ಇಟ್ಕೊಂಡು ಯಾವ ರೀತಿಯಲ್ಲೆಲ್ಲ ಅನುಭವಿಸಬೇಕು ಆ ರೀತಿಯಲ್ಲೆಲ್ಲ ಅನುಭವಿಸ್ಕೊಂಡು ನಾವು ಹೋಗ್ತೀವಿ ಅನ್ನತಕ್ಕಂಥ ವಿರುದ್ಧವಾಗಿ ಈ ಹಿಂದೂ ನಾಯಕರು ಮಾತಾಡ್ತಿದ್ರು ಅಂತ ಹೇಳಿದ್ರೆ. ಈಗ ಸುಭಾಷ್ ಚಂದ್ರ ಬೋಸ್ ಅವರೇ ಆಗಿರ್ಬೋದು, ಅವ್ರನ್ನ ಹಿಂದೂ ನಾಯಕ ಅಂತ ಹೇಳಲಿಕ್ಕೆ ಆಗ್ತದೋ ಇಲ್ಲೋ ಬೇರೆ ವಿಚಾರ. ಆದರೆ ಈಗ ನಮ್ಮ ಬಾಲ್ ಗಂಗಾಧರ ತಿಲಕ್ರವರು ಯಾವ ಕಾಲದಿಂದ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಮಹಾತ್ಮ ಗಾಂಧಿಯವ್ರಿಗಿಂತ ವಿರುದ್ಧವಾಗಿ ಬ್ರಿಟಿಷ್ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಬಾಲಗಂಗಾಧರ ತಿಲಕ್ರವರ ವಿರುದ್ಧ, ಅದು ನಿಮಗೆ ಗೊತ್ತು. ಅದೇ ರೀತಿಯಲ್ಲಿ ಆ ಪ್ರೇರಣೆಯಿಂದ ಬಂದಿರತಕ್ಕಂಥ ಅನೇಕ ಮಂದಿ ಹಿಂದೂ ನಾಯಕರು ಕೂಡ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ನಾವು ತಗೋಬಾರ್ದು ಅನ್ನತಕ್ಕಂಥ ನಿರ್ಧಾರಕ್ಕೆ ಬಂದರೆ ಅದು ರಾಜಕೀಯವಾಗಿ ತಪ್ಪ. ರಾಜಾರಾಮ್ ಮೋಹನ್ ರಾಯ್, ತಿಲಕ್ರವರು, ಬಾಲಗಂಗಾಧರ ತಿಲಕ್ರವರು ಮತ್ತು ಗೋಖಲೆ ಅವರು, ಇವರೆಲ್ಲರೂ ಸಹ ಹಿಂದೂ ಮಹಾಸಭಾದಲ್ಲಿ ಇದ್ದವರು. ಇವರೆಲ್ಲ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ಅವರು ಹೋರಾಟ ಮಾಡಿ ತಗೋಬೇಕು. ನಮ್ಮ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ. ರಕ್ತ ಕ್ರಾಂತಿ ಆಗ್ಬಿಟ್ಟು ಏನಾದರೂ ಆಗಿಬಿಡುತ್ತೆ ಅಂತೇಳಿ ಯಾವುದಾದ್ರೂ ರಕ್ತ ಕ್ರಾಂತಿ ಆಗ್ತಕ್ಕಂಥ ಇತಿಹಾಸ ಇದೆಯಾ ಈ ದೇಶದಲ್ಲಿ? ಎಕ್ಸೆಪ್ಟ್ ಕಳಿಂಗ ವಾರ್ ಬಿಟ್ಟರೆ ಅಶೋಕನ್ ಕಾಲದಲ್ಲಿ ಅದು ಕ್ರಾಂತಿ ಅಲ್ಲ, ಅದು ರಾಜನ ಒಂದು ಯುದ್ಧ. ಇಂಥ ಕ್ರಾಂತಿ ಆಯ್ತಲ್ಲ, ಅದು ಬದಲಾವಣೆ. ಆ ರಕ್ತ ಇದನ್ನು ನೋಡಿಬಿಟ್ಟು ಪರಿವರ್ತನೆ ಆಗಿ ಬುದ್ಧಿಸಮಲ್ಲಿ ಹೋಗಿರ್ತಕ್ಕಂಥ ಈಗಲೂ ಸಹ ಇತಿಹಾಸ ಇದೆ. ಅಲ್ಲಿ ಒಡಿಸ್ಸಾದಲ್ಲಿ ನೀವು ಹೋಗಿ ನೋಡಿದಾಗ ಸಿಗುತ್ತೆ. ಆದ್ದರಿಂದ ಇವೆಲ್ಲ ನೀವು ಯೋಚನೆ ಮಾಡಿದಾಗ ಒಂದು ರೀತಿಯ ಫ್ಯಾಷನ್ ಈ ಭಾರತೀಯ ಜನತಾ ಪಾರ್ಟಿ RSS ಅವ್ರಿಗೆ ಕಾಂಗ್ರೆಸ್ ಅವರು ಮಾಡಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ಸರಿಯಾಗಿ ನೀವು ಸುಮ್ಮನೆ ಇರ್ತೀರಲ್ಲ. ನಿಮ್ಮಲ್ಲಿ ಯಾಕೆಂದ್ರೆ ಉತ್ತರಗಳೇ ಇಲ್ವಲ್ಲ. ನೀವೇನಿದ್ರು ಕೂಡ ಎಲ್ಲಾದರೂ ಸೋನಿಯಾ ಗಾಂಧಿ ಅವ್ರು ಬೇಸರ ಆಗ್ಬಿಡ್ಬೋದು, ರಾಹುಲ್ ಗಾಂಧಿ ಬೇಸರ ಆಗ್ಬಿಡ್ಬೋದು, ಇಂದಿರಾ ಗಾಂಧಿ ಅವ್ರಿಗೆ ಬೇಸರ ಆಗ್ಬಿಡ್ಬೋದು. ನಿಮಗೆ ನೆಹರು ಅವ್ರಿಗೆ ಏನು ಹೇಳಿದ್ರು ಪರವಾಗಿಲ್ಲ. ನನ್ನ ಉದಾಹರಣೆ ತಗೊಳ್ಳಿ. ಅನೇಕ ಮಂದಿ ಕಾಂಗ್ರೆಸ್ಸಿಗರಿಗೆ ನೆಹರು ಬಗ್ಗೆ ಗೊತ್ತೇ ಇಲ್ಲ ಅಂತಾರೆ. ನನ್ನ ಉದಾಹರಣೆ ತಗೊಳ್ಳಿ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಂದೇನಾದರೂ ಅಬ್ಜೆಕ್ಷನ್ ಇದ್ರೆ ಇಷ್ಟೊತ್ತಿಗೆ ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನಲ್ಲಿ ಇರ್ತಾನೆ ಇರಲಿಲ್ಲ. ನಾನು ನೇರವಾಗಿ ಧೈರ್ಯವಾಗಿ ಇರ್ತಕ್ಕಂಥ ವಾಸ್ತವಾಂಶವನ್ನು ಹೇಳೋ ಸಂದರ್ಭದಲ್ಲಿ ನನಗೇನಂದರೆ ಅಧಿಕಾರದಲ್ಲಿ ಇರಬೇಕು ಅಂತ ಏನಿಲ್ಲ. ಇಲ್ಲಿರೋರ್ಗೆ ಏನಾಗ್ಬಿಟ್ಟಿದೆ, ಮಂತ್ರಿ ಉಳಿಸ್ಕೋಬೇಕು, ಮುಖ್ಯಮಂತ್ರಿ ಉಳಿಸ್ಕೋಬೇಕು, MLA ಉಳಿಸ್ಕೋಬೇಕು, ಈ ಲೆಕ್ಕದಲ್ಲಿ ಹೋಗಿ ಸಂಪೂರ್ಣವಾಗಿ ಕುಸಿದು ದುಡ್ಡಿದೆ. ಈಗ ಸಿದ್ಧಾಂತವೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ಸಿಗರೇ ಮಾಡ್ತಾರೆ. ಇವತ್ತು ಅನೇಕ ಮಂದಿ ಕಾಂಗ್ರೆಸ್ಸಿಗರು ಯಾರ್ಯಾರೆಲ್ಲ ಅಧಿಕಾರವನ್ನು ಹಿಡ್ಕೊಂಡು ಕೂತ್ಯಾರೋ ಅವರಿಗೆಲ್ಲ ಒಂದು ಸಣ್ಣ ಪರೀಕ್ಷೆಯನ್ನು ಕೊಟ್ಟರೆ ಕಾಂಗ್ರೆಸ್ ಇತಿಹಾಸ ಮತ್ತು ಕಾಂಗ್ರೆಸ್ನ ಸಿದ್ಧಾಂತ ಏನು ಅಂತ ಬರೀರಿ ಅಂತಂದರೆ 4 ಅನೇಕ ಮಂದಿಗೆ ಬರೀಲಿಕ್ಕೂ ಬರೋದಿಲ್ಲ, ಅದು ಬೇರೆ ವಿಚಾರ. 4 ವಾಕ್ಯಗಳನ್ನು ಕೂಡ ಬರೀಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ ಅನ್ನತಕ್ಕಂಥ ಹೇಳ್ತಾರೆ. ಅದರಲ್ಲಿ ಸತ್ಯ ಇದೆಯಾ? ನಾನು ತಾವು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಪಕ್ಷದಿಂದ ಹೊರಗಡೆ ಹೋಗಬೇಕಾಗುತ್ತೆ. ಆದರೆ ನೀವು ಹೇಳೋದ್ರಲ್ಲಿ 100ಕ್ಕೆ 100 ಸತ್ಯ ಇದೆ. 1% ಮಾತ್ರ ಇತಿಹಾಸ ತಿಳ್ಕೊಂಡಿರೋರು ಇದ್ದಾರೆ.
ಸ್ವಲ್ಪ ಆದ್ರಿಂದಲೇ ನೀವು ಇವತ್ತು ಬಿಜೆಪಿ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಿಜೆಪಿಯ ಪ್ರತಿ ಕಾರ್ಯಕರ್ತನು ಪಕ್ಷವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ನಾನು ಹೋಗ್ತೀನಿ. ನಾನು ಕೆಲವು ಸಂದರ್ಭದಲ್ಲಿ ಕೆಲವು ಸಭೆಗಳಲ್ಲಿ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಏನು ಕೊರತೆ ಇಲ್ಲ, ನೀವು ಅವರಿಗೆ 25% ಬೌದ್ಧಿಕವಾಗಿ ನೀವು ತರಬೇತಿ ಕೊಡಿ, ಸಣ್ಣದಾಗಿ ಸ್ವತಂತ್ರ ಹೋರಾಟ. ಅದಕ್ಕೆ ನೀವು ಬಿಜೆಪಿ ಅವರಿಗೆ ಅವರ ಶಬಾಷ್ ಹೇಳಬೇಕು. ಅವ್ರು ಮಾಡಿರ್ತಕ್ಕಂಥದ್ದು ಇವತ್ತಿನ ತನಕ ಬೌದ್ಧಿಕ್ ಅಂತ ಮಾಡಿ RSS ಅವರು ಇಷ್ಟೊಂದು ವಿಚಾರ ಒಳ್ಳೆದೋ ಕೆಟ್ಟದೋ ತುಂಬಿದಾರಾ? ಈಗ ನೆಗೆಟಿವ್ ಅಂಡ್ ಪಾಸಿಟಿವ್ ಅಲ್ಲ ಆಗ್ಲಿ ತುಂಬುವಂತ ಪ್ರಯತ್ನವನ್ನ ಮಾಡಿದಾರಾ? ಪೊಲಿಟಿಕ್ಸ್ ಅಲ್ಲಿ ಬಂದಾಗ ನೀವು ಜನಸಾಮಾನ್ಯರ ಜನಕಲ್ಯಾಣಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು. ನೀವು ಯಾರಿಗೂ ಒಂದು ರೀತಿಯ ದ್ವೇಷ ಭಾವನೆ ಬರಲಿಕ್ಕೋಸ್ಕರ ಕೆರಳಿಸ್ಕೋಸ್ಕರ ನೀವು ಪ್ರೀತಿ ಭಾವನೆ ತುಂಬಿಸೋದ್ರಲ್ಲಿ ನೀವು ವಿಫಲರಾಗಿದ್ದೀರಾ ಅನ್ನೋದ್ರಲ್ಲಿ ಅದನ್ನು ಒಪ್ಕೋಬೇಕು. ಮೊದಲು ನಮ್ಮ ತಪ್ಪು ನೋಡಿ, ಕಾಯಿಲೆ ಏನೋ ಒಪ್ಕೊಂಡ್ರೆ ತಾನೇ ಔಷಧಿ ಕೊಡ್ಲಿಕ್ಕೆ ಆಗೋದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಈಗ ಗಾಂಧಿ ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಅನ್ನೋದಿದ್ದರೆ 2007ನೇ ಇಸ್ವಿಯಿಂದ UN ರೆಸಲ್ಯೂಷನ್ ಇದೆ. 127 ರಾಷ್ಟ್ರದಲ್ಲಿ ಗಾಂಧಿಯವರ ಹುಟ್ಟುಹಬ್ಬವನ್ನು ಅಹಿಂಸಾತ್ಮಕವಾದ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಯಾರ ಕೀರ್ತಿ ಇದು? ಈ ದೇಶಕ್ಕೆ ತಾನೇ. ಬುದ್ಧ, ಅಂಬೇಡ್ಕರ್, ಗಾಂಧಿ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವು ವಿಶ್ವಗುರು ಅಂದರೆ ಪ್ರಶ್ನೆ ಅಲ್ಲ. ವಿಶ್ವಕ್ಕೆ ಶಾಂತಿಯನ್ನು ಸಾರದಂಥ ವಿವೇಕಾನಂದರು ಇರ್ಬೋದು, ಮಹಾತ್ಮ ಗಾಂಧಿಯವರು ಇರ್ಬೋದು, ಟು ಸಮ್ ಎಕ್ಸ್ಟೆಂಟ್ ಅಂಬೇಡ್ಕರ್ ಅವರು ಇರ್ಬೋದು, ಬುದ್ಧ ಇರ್ಬೋದು. ಬುದ್ಧ ಈ ರಾಷ್ಟ್ರದಲ್ಲಿ ಹುಟ್ಟಿದಂಥ ಬುದ್ಧ ಹೊರ ರಾಷ್ಟ್ರಗಳಲ್ಲಿ 3ನೇ ದೊಡ್ಡ ಧರ್ಮವಾಗಿ ಪರಿವರ್ತನೆಗೊಂಡಿರ್ತಕ್ಕಂಥ ಅವೆಲ್ಲ ಹೆಮ್ಮೆ ಬೀಳಬೇಕು. ಅದನ್ನು ನೀವು ಹೇಳೋದು ಈಗಾಗಲೇ ವಿಶ್ವಗುರುಗಳು ಅನೇಕ ಜನ ಹುಟ್ಟಿ ಭಾಳಷ್ಟು ಸಾಧನೆ ಮಾಡಿದರೆ ಹೊಸ ವಿಶ್ವಗುರುವಿನ ಅವಶ್ಯಕತೆ ಇಲ್ಲ ಅನ್ನತಕ್ಕಂಥದ್ದು. ಆದರೆ ಒಂದು ವಿಚಾರವನ್ನು ನೀವು ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿದ್ದೀರಾ ಅಂತ. ಯಾಕಂದರೆ ಈಗೆಲ್ಲ ಆಗಿದೆ ಮಾಡಿದಂತೆ ಇವತ್ತಿಗೂ ಕೂಡ ಈ ಕೋರ್ಸ್ ಕರೆಕ್ಷನ್ ಅಂತಿದೆಯಲ್ಲ, ಈ ದಾರಿಯನ್ನು ಈ ಪಥವನ್ನು ಸರಿ ಮಾಡ್ತಕ್ಕಂಥದ್ದು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಜಾತಿ, ಕುಟುಂಬ, ಹಣ ಮತ್ತು ಪ್ರಭಾವ ಇಂಥದ್ರೊಳಗೇ ಸಿಕ್ಕಾಕೊಂಡು ಈ ಸಲ ನೀವು ಟಿಕೆಟ್ ಕೊಟ್ಟಿರ್ತಕ್ಕಂಥ ನೋಡಿರಿ, ಒಬ್ಬನಿಗೂ ಸಿದ್ಧಾಂತಕ್ಕಾಗಿ ಕೊಟ್ಟಿರ್ತಕ್ಕಂಥ ನೀವು ಕಾಂಗ್ರೆಸ್ಸಿಗೆ ಕೊಟ್ಟಿರ್ತಕ್ಕಂಥ ಒಂದು ಟಿಕೆಟ್ ಯಾವುದು ಅಂತ ಹೇಳಿ. ಸಿದ್ಧಾಂತದ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಸೀಟ್ ಅಂದರೆ ಮೈಸೂರಲ್ಲಿ ಲಕ್ಷ್ಮಣ್ ಅಂತ ಕೊಟ್ಟಿದ್ದೀವಿ. ಪಾಪ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿರಂತರವಾಗಿ ಮಾತಾಡ್ತಕ್ಕಂಥದ್ದು. ಬಾಕಿಯವ್ರ ಬಗ್ಗೆ ನಾನು ಟಿಪ್ಪಣಿ ಅವರು ಕೊಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಬಾಕಿಯವ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಹೈಕಮಾಂಡ್ ಡಿಸಿಷನ್ ಆಗಿರೋದ್ರಿಂದ ಅದರ ಬಗ್ಗೆ ಚುನಾವಣೆ ಆದಮೇಲೆ ವಿಶ್ಲೇಷಣೆ ನನಗೆ ಕರೆದ್ರೆ ನಾನು ಬಂದು ಮಾಡ್ತೀನಿ. ಈಗ ನೀವು ಹೇಳಿದ್ರಲ್ಲ ಒಬ್ಬ ಕೊಟ್ಟಿಲ್ಲ ಅಂತ, ನಾನು ಐ ಆಮ್ ಫಾರ್ ಲಕ್ಷ್ಮಣ್. ಒಂದು ಸೀಟನ್ನು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದೆ ನೋಡಿ, ಅದು 100ರಲ್ಲೆಲ್ಲೋ ಒಂದು ಸಲ ಎಲ್ಲೋ ವಯಸ್ಸು ಆಶಾಭಾವನೆ ಇದೆ ಅಂತ ನೀವು ಹೇಳೋದು. ಆದರೆ ಈಗ ಸಿದ್ದರಾಮಯ್ಯನವರು ಅವರು ಜನತಾ ಪಕ್ಷದಲ್ಲಿದ್ದಿರ್ಬೋದು, ಜನತಾ ದಳದಲ್ಲಿದ್ದಿರ್ಬೋದು, ಅದು ಮಾಡಿದ್ರು ಏನೆಲ್ಲೋ ಮಾಡಿದ್ರು ಕೂಡ ಇವರು ಬಂದ ನಂತರ ಅವರ ಮೇಲೆ ನೀವು ಆರೋಪ ಅಲ್ಲದಿದ್ದರೂ ಕೂಡ ಒಂದಷ್ಟು ತೀಕ್ಷ್ಣವಾದ ಕಣ್ಣನ್ನು ಬೀರ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಈ ಮಜಾವಾದ ಸಮಾಜವಾದ ಅನ್ನತಕ್ಕಂಥದ್ದು ಏನಾದರೂ ಗೊಂದಲ ಇದೆ ಅವರಲ್ಲಿ ಅನ್ನತಕ್ಕಂಥದ್ದು, ಇಲ್ಲ ಅವ್ರದ್ದು ಡೋಂಗಿ ಸಮಾಜವಾದ ಅಂತಕ್ಕಂಥದ್ದು, ಇಲ್ಲ ಅವ್ರು ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಹೊಂದಿಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ ಅನ್ನತಕ್ಕ ನೀವು ನೇರವಾಗಿ ಹೇಳಬೇಕಿದ್ರೆ. ಈಗ ಈ ಪ್ರಶ್ನೆನ ನೀವು ನಿಮ್ಮ ಸ್ಟೋರ್ ರೂಮಲ್ಲಿ ಇಟ್ಕೊಂಡಿರಿ, ಚುನಾವಣೆ ಆದ್ಮೇಲೆ ಬಂದು ಇದಕ್ಕೆಲ್ಲ ಉತ್ತರ ಕೊಡ್ತೀನಿ. ಆಯ್ತು, ಈಗ ಅದು ಪ್ರಸ್ತುತವಲ್ಲ, ಈಗ ಉತ್ತರ ಹೇಳಬಾರ್ದು ಈ ಸಂದರ್ಭದಲ್ಲಿ, ಮತ್ತು ಅದು ಪ್ರಸ್ತುತ ಆಯಿತು. ಈಗ ಆದರೆ ನಿಮಗೆ ನಿಮ್ಮ ಪಕ್ಷದ ನಾಯಕರ ಬಗ್ಗೆನೇ ಬಹಳಷ್ಟು ಅಸಮಾಧಾನವಿದೆ ಅಂತ ಹೇಳಿದ್ರೆ, ಒಂದು ಅವರ ನಡವಳಿಕೆಯ ಬಗ್ಗೆ, ಮತ್ತು ಅವರು ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಪಕ್ಷದ ಮೂಲ ಆಶಯಗಳ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ, ಮತ್ತು ಈ ಅಧಿಕಾರದ ಹಂಬಲಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅನ್ನತಕ್ಕಂಥದ್ದು. ನೀವು ಇಷ್ಟು ವರ್ಷದ ನಿಮ್ಮ ನಿಯತ್ತು ನಿಷ್ಠೆಯಿಂದ ಏನು ಸಾಧಿಸಿದ್ರಿ? ನೀವೇ ಒಂದು ಉದಾಹರಣೆ. ಕಾಂಗ್ರೆಸ್ ಪಕ್ಷದಲ್ಲಿ ಹರಿಪ್ರಸಾದ್ ರೀತಿಯಲ್ಲಿ ಇದ್ದರೆ ಏನೂ ಆಗೋದಿಲ್ಲ. ಹರಿಪ್ರಸಾದ್ಗಿಂತ ವಿಭಿನ್ನವಾಗಿದ್ದರೆ ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಕೇಂದ್ರ ಮಂತ್ರಿ ಆಗ್ಬೋದು, ಹಣ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. ಏನಾದರೂ ಕೂಡ ಹರಿಪ್ರಸಾದ್ ರೀತಿ ಆಗಬೇಡಿ ಅನ್ನೋ ನಿಜ ಒಂದು ಸ್ಪಷ್ಟ ಸಂದೇಶ. ಹರಿಪ್ರಸಾದ್ ಥರ ಇರೋದು ಸುಲಭವಾದ ಕೆಲಸ ಅಲ್ಲ. ನಾನು ಪಕ್ಷದ ಸಿದ್ಧಾಂತಕ್ಕೆ ಐ ಆಮ್ ವೆಡೆಡ್ ಟು ದಿ ಐಡಿಯಾಲಜಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ವಾಟ್ ಅಡ್ವಾಂಟೇಜ್ ಬಂದೆ. ಅಡ್ವಾಂಟೇಜು ಪ್ರಶ್ನೆ ಇಲ್ಲ, ಬೇಕು ಅಲ್ಲ. ಇರಿ, ನಾನು ಮಾತಾಡಿದಾಗ ಒಂದಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಪಕ್ಷದಲ್ಲಿ ಎಲ್ಲ ಸಾರ್ವಜನಿಕವಾಗಿ ಕೆಲವರು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಇದ್ದಾರಪ್ಪ,
ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದನ್ನು ನನಗೆ ಬೇರೆ ಬೇರೆ ದೇಶದಿಂದೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ಮ ಹೇಳಿಕೆಗಳು ನಮಗಿನ್ನೂ ಸಮಾಧಾನ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ ನಿಮ್ಮಂಥವರು ಅಂತಂತ ಹೇಳಿ. ಮತ್ತು ತಾವು ಹೇಳಿದಾಗೆ ಕೆಲವರ ನಡವಳಿಕೆಗಳ ಬಗ್ಗೆ ನನಗೆ ರಿಸರ್ವೇಷನ್ ಇರ್ಬೋದು. ಕೆಲವು ಈಗ ನಾನು ಪರಾಕಲ ಪ್ರಭಾಕರ್ ಹತ್ರ ಒಂದ್ಸಲಿ ಮಾತಾಡ್ತಾ ಇರುವಾಗ ಇವೆಲ್ಲ ಬಂತು, ಕರಪ್ಷನ್, ನಿರ್ಮಲಾ ಸೀತಾರಾಮನ್ ಕರಪ್ಷನ್ ಇವೆಲ್ಲ. ಆವಾಗ ಅವ್ರು ಏನು ಹೇಳಿದ್ರು, ಹರಿಪ್ರಸಾದ್ ಜಿ, ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೊರಾಲಿಟಿ ಆ್ಯಂಡ್ ರೈಟ್ ವೇ ಅಂಥೇಳಿ. ಅಂದರೆ ನಾವು ಮೊರಾಲಿಟಿ ಮೇಲೆ ಹೋದರೆ ಏನೂ ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಫೈಟ್ ಆನ್ ಎ ರೈಟ್ ಫೋರಮ್ ಅಂತ ಹೇಳಿ. ಆ ಸಂದರ್ಭದಲ್ಲಿ ನೈತಿಕವಾಗಿರತಕ್ಕಂಥ ಯಾವುದೋ ಮಾಡಬೇಕು, ಏನು ಸರಿ ಮಾಡಬೇಕು ಅಂತಂದರೆ ಎರಡರಲ್ಲಿ ವ್ಯತ್ಯಾಸ ಇದೆ. ಕೆಲವೊಮ್ಮೆ ನೈತಿಕವಾದನ್ನೇ ಮಾಡಿದ್ರೆ ಸರಿಯಾದನ್ನು ಮಾಡದೆ ತಪ್ಪಾಗ್ಬಿಡ್ತಾರೆ. ಮೊರಾಲಿಟಿ ವಾಸ್ ರಿಯಾಲಿಟಿ ಅನ್ನೋದು ಬಂದಿದೆ. ಆದ್ದರಿಂದ ಇಫ್ ಯು ವಾಂಟ್ ಟು ಸರ್ವೈವ್ ಯು ಹ್ಯಾವ್ ಟು ಬಿ ಆನ್ ಎ ರಿಯಾಲಿಸ್ಟಿಕ್ ವೇ. ನಾನು ಅದ್ರ ಹ್ಯಾವ್ ಫೇಲ್ಡ್, ನಾನು ಅದನ್ನು ಚೂಸ್ ಮಾಡಲಿಲ್ಲ. ಯಾವುದು ನಿಮಗೆ ಒಂದು ನಿಮಿಷ, ನಾನು ಮಂತ್ರಿ ಆಗಬೇಕು, ಏನು ಆಗಬೇಕು ಅನ್ನೋದು ಚೂಸ್ ಮಾಡಲಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಆ ಕಾರ್ಯಕ್ರಮ ಬಂತಲ್ಲ ಭೂ ಸುಧಾರಣೆ ಅಂತ ಹೇಳಿ ತಾವು ಹೇಳಿದ್ರಿ, ಭಾಳ ದೊಡ್ಡ ಸಮುದಾಯಕ್ಕೆ ಅದರ ಭಾಳ ಅನುಕೂಲ ಆಯಿತು. ನಾನು ತಾನೇ ಅದಕ್ಕೆ ನಿಯತ್ತಾಗಿರ್ಬೇಕಾಗಿರೋನು. ನನ್ನ ಕುಟುಂಬದವರು ಕೂಡ ಅದರ ಫಲಾನುಭವಿಗಳು. ಈಗ ನಾನೇ ಅದನ್ನು ಯಾವುದೋ ಅಧಿಕಾರಕ್ಕೋಸ್ಕರ ಅದನ್ನು ಸರೆಂಡರ್ ಮಾಡಿಬಿಟ್ರೆ ಆಗೋದಿಲ್ಲ. ಈಗ ನಿಮ್ಮ ಸಮುದಾಯದವರು ಬಂದೆ. ನಾನು ಸೇವಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ಜವಾಹರ್ಲಾಲ್ ನೆಹರೂರವರು, ಇನ್ನೂ ಕೆಲವರಿದ್ದಾರೆ. ಇತ್ತೀಚಿನ ಇಸ್ತ್ರಿ ಆದರೆ ಜವಾಹರ್ಲಾಲ್ ನೆಹರೂರು ಆದಮೇಲೆ ಸುರೇಶ್ ಪಚೋರಿ ಇದ್ದರು, ಅವ್ರು ಬಿಟ್ಬಿಟ್ರು. ಅದು ಬಿಟ್ಟರೆ ನಾನೇ ಪಕ್ಷದಲ್ಲಿರ್ತಕ್ಕಂಥ ದೊಡ್ಡ ಕೀರ್ತಿ ನಾನು ತೆಗೆದುಕೊಂಡಿದ್ದೀನಿ. ನನಗೆಲ್ಲೂ ರಿಗ್ರೆಟ್ಸ್ ಇಲ್ಲ. ನಾನು ಚೂಸ್ ಮಾಡ್ಕೊಂಡಿರೋದು, ನಾನು ಆಯ್ಕೆ ಮಾಡ್ಕೊಂಡಿರೋದು ಏನು ಅಂದರೆ ನಾನು ಈ ಹಾದಿನಲ್ಲಿ ಹೋಗಬೇಕು ಅಂತ. ಅದಕ್ಕೆ ನೀವು ನನ್ನನ್ನು ಕೂಡಿಸ್ಕೊಂಡು ಮಾತಾಡಿ, 20 ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ಇದೆ ಅಂತ ಹೇಳ್ತೇನೆ. 25 ವರ್ಷ ನಾನು ಅಲ್ಲಿದ್ದವನು AICCನಲ್ಲಿ. 20 ರಾಜ್ಯಗಳ ಒಂದೊಂದು ರಾಜ್ಯದಲ್ಲಿ 4 ವರ್ಷ ಇದು ಇಡೀ ಜೀವನ ಪೂರ್ತಿ ಇಡೀ ಜೀವನ ಪೂರ್ತಿ ನಾನು ಸ್ಟಡಿ ಮಾಡಿದ್ರೆ ಮಾಡೋಕ್ಕಾಗದೇ ಇರೋದನ್ನು ಸಮಾಧಾನ ಭಾಳ. ಆದರೆ ನಿಮಗೆ ಒಂದು ಸಂದರ್ಭದಲ್ಲಿ ಎಷ್ಟೋ ಮುಖ್ಯಮಂತ್ರಿಗಳ ಮೇಲೆ ಕೂತಿದ್ರಿ ನೀವು, ಆ ಪದವಿಯನ್ನು ಕೊಟ್ಟಿದ್ರು ನಿಮ್ಮ ಪಕ್ಷ. ಅನೇಕ ಮುಖ್ಯಮಂತ್ರಿಗಳು ನಿಮ್ಮಿಂದ ಮಾರ್ಗದರ್ಶನ ಪಡ್ಕೋತಾ ಇದ್ದರು, ಅನೇಕ ರಾಜ್ಯಗಳ ಪಕ್ಷವನ್ನು ನಡೆಸ್ತಾ ಇದ್ರಿ. ಇಂಥದ್ದೆಲ್ಲ ಇದ್ದರೂ ಕೂಡ ನೀವು ಈ ಸಲ ಒಂದು MLC ಆಗಬೇಕಾದ್ರೂ ಆಗ್ತಾರಾ ಇಲ್ವಾ, ಕೊಡ್ತಾರಾ ಅನ್ನುವಂಥ ಒಂದು ಪರಿಸ್ಥಿತಿ ತಲುಪಿದ್ರೆ, ನಾನು ಹೇಳಬಾರ್ದು ಇದನ್ನು, ಅದನ್ನು ಹೇಳ್ಬಿಡ್ತೀನಿ, ಅದು ಗೊತ್ತಿರೋ ವಿಚಾರನೇ. ಖರ್ಗೆ ಸಾಹೇಬರನ್ನ ಪ್ಲ್ಯಾನ್ ಮಾಡಿ ಸೋಲಿಸಿದ್ರು ಗುಲ್ಬರ್ಗಾದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ. ಸೋನಿಯಾ ಗಾಂಧಿಯವರು ನನಗೆ ಪರ್ಸ್ನಲಾಗಿ ಫೋನ್ ಮಾಡಿ ಹೇಳಿದ್ರು, BK ನೋಡು ಈ ಥರ ಮಾಡಿದ್ದಾರೆ, ಹ್ಯಾವ್ ಟು ಪ್ರೊಟೆಕ್ಟ್ ಹಿಮ್, ಈಸ್ ಎ ದಲಿತ್. ನಾನು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ಐ ಕಾಂಟ್ ಅಕಾಮಡೇಟ್. ನಾನು ಹೇಳಿದೆ ನೋ ಪ್ರಾಬ್ಲಮ್ ಮೇಡಮ್, ಆಮೇಲೆ ಗೋ ಆನ್ ಹಾಲಿಡೇ ಅಂತ. ಇಲ್ಲ ನಾನೇನಾದರೂ ಮಾಡ್ತೀನಿ, ಸುಮ್ಮನೆ ಇರು ಅಂತೇಳಿ. ನಾನು ಅದೇ ವೇಣುಗೋಪಾಲ್ಗೆ ಹೇಳಿದೆ, ನೋಡಪ್ಪ ಇವರಿಬ್ಬರಿದ್ದಾರೆ OBCನಲ್ಲಿ, ನೀನು ಅವ್ರಿಗೆ ಮಾಡು ಅಂತ ಹೇಳ್ಬಿಟ್ಟು ನಾನು ಗುಜರಾತ್ಗೆ ರಾಜ್ಯಸಭಾ ಎಲೆಕ್ಷನ್ಗೆ ಹೊರಟ್ಬಿಟ್ಟಿದ್ದೆ. ಅಷ್ಟೊಂದು ಮೇಡಮ್ ಫೋನ್ ಮಾಡಿದ್ರು, BK ಎಲೆಕ್ಷನ್ ಆಗೋವರೆಗೂ ನೀನು ಇಲ್ಲಿರು, ಯಾಕಂದರೆ ಅಲ್ಲಿ ಕೆಲವು ವಿಚಾರಗಳು ಅವ್ರಿಗೆ ಗೊತ್ತಾಗೋದಿಲ್ಲ, ನೀನು ಸ್ವಲ್ಪ ಕೋಆರ್ಡಿನೇಟ್ ಮಾಡಬೇಕು ಅಂತ ಇಲ್ಲಿ ಕಳಿಸಿದ್ರು. ಐ ಡಿಡ್ ಮೈ ಜಾಬ್ ವಿತ್ ಆಲ್ ಸಿನ್ಸಿಯಾರಿಟಿ, ಬೆಸ್ಟ್ ಆಫ್ ಮೈ ಎಬಿಲಿಟಿ. ಬಂತು, ರಿಸಲ್ಟ್ ಬಂದಿದ್ದು, ದಟ್ಸ್ ಓವರ್. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಹೇಳು ಅಂತ ಹೇಳಿದ್ರೆ, ನೀವು ಕೆಲವೊಂದು ಬಾರಿ ಈ ಸಿದ್ಧಾಂತವನ್ನು ಹೆಚ್ಚಾಗಿ ಮೈ ಮೇಲೆ ಹೊದ್ದುಕೊಂಡು ಅನೇಕ ಜನರ ವಿರೋಧ ಕಟ್ಕೊಳ್ತಕ್ಕಂಥದ್ದು ಮಾಡ್ತಿರಲ್ಲ, ಅದು ಸ್ವಲ್ಪ ಬದಲಾವಣೆ ಆಗಿದ್ದಿದ್ರೆ ನೀವು ಇನ್ನೂ ಪಕ್ಷ ಸಿದ್ಧಾಂತವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗ್ತಿತ್ತೋ ಏನೋ. ನೀವು ಈ ನಿಷ್ಠುರವಾಗಿ, ಕಠೋರವಾಗಿ, ಕೆಲವೊಮ್ಮೆ ಭಾಳಷ್ಟು ಆಗ್ರಹಪೂರ್ವಕವಾಗಿ ಮಾತನಾಡ್ತಕ್ಕಂಥದ್ದೇ ನಿಮ್ಮ ವಿರುದ್ಧ ಕೆಲಸ ಮಾಡ್ತದೆ. ಭಾಳಷ್ಟು. ಈಗ ನಾನು ಚುನಾವಣೆ ನಿಂತಾಗ ಇಲ್ಲಿ ಬೇರೆ ಊರಿಂದ ಎಲ್ಲ ಬಂದು RSS ಅವ್ರು ಕೆಲಸ ಮಾಡ್ತಾರೆ ನನ್ನ ವಿರುದ್ಧ. ಯಾಕಂದರೆ ನಾನು ಜಾತ್ಯತೀತ ತತ್ವದಲ್ಲಿ ನಂಬ್ಕೊಂಡಿರೋದು, ಕೋಮುವಾದಿಗಳ ವಿರುದ್ಧ ನಾನು ಎಷ್ಟು ಬೇಕಾದರೂ ಮಾತಾಡ್ತೀನಿ. ಆದ್ದರಿಂದ ನನಗೆ ಬಾಕಿದೆ, ನನಗೇನು ಅಂತ ಒಂದು ಆಸೆ. ಆದರೆ ನೀವೇ ಹೇಳ್ತೀರಾ, ನನಗೆ ಇದೆಲ್ಲ ಮಾತಾಡೋದ್ರಿಂದ ನನಗೆ ಇಡೀ ಇನ್ಕಮ್ ಟ್ಯಾಕ್ಸು ವಿರೋಧ ಪಕ್ಷಗಳಿಂದ ಆಗಿರ್ತಕ್ಕಂಥ ತೊಂದರೆಗಿಂತ ಹೆಚ್ಚಾಗಿ ನಮ್ಮ ಪಕ್ಷದಿಂದಲೇ ಆಗಿದೆ ಅಂತ. ಯಾಕಂದರೆ ಪಕ್ಷದಲ್ಲಿದ್ದವರು ಸಿದ್ಧಾಂತದ ವಿಚಾರ ಗೊತ್ತಿಲ್ಲದೆ ಇರೋರು ವಿರೋಧ ಮಾಡುವಾಗ ಏನಾಗುತ್ತೆ, ತೊಂದರೆ ಆಗುತ್ತಲ್ಲ, ನೋವಾಗ್ತದ ಅಲ್ಲ, ನೋವೇನೂ ಆಗೋದಿಲ್ಲ. ಇದು ಪಾರ್ಟ್ ಆಫ್ ಗೇಮ್, ಪೊಲಿಟಿಕಲ್ ಗೇಮ್ ಅಂತೇಳಿ ಮುಂದೆ ಹೋಗ್ತಾ ಇರ್ತೀನಿ, ಎಲ್ಲೂ ಹಿಂದೆ ನೋಡಿಲ್ಲ. ಆದರೆ ನೀವೀಗ ಹೇಳಿದ್ರಿ, ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಾನು ಈ ಪಕ್ಷದಲ್ಲಿ ನಾನೂ ಒಂದಷ್ಟು ನಿಷ್ಠನಾಗಿರ್ತಕ್ಕಂಥದ್ದು, ನಾನು ಕೂಡ ಫಲಾನುಭವಿ ಅನ್ನತಕ್ಕಂಥದ್ದು ಅಂತ. ಆದರೆ ನಿಮ್ಮ ಸಮುದಾಯ, ಈಡಿಗ ಸಮುದಾಯ, ಆ ಸಮುದಾಯ ಭಾಳಷ್ಟು ನಿಮ್ಮ ಪಕ್ಷದಿಂದ ಒಳ್ಳೆಯದನ್ನು ಪಡೆದಿರ್ತಕ್ಕಂಥದ್ದು. ಇವತ್ತು BJP ಪಕ್ಷಕ್ಕೆ ಬೆನ್ನೆಲುಬಾಗಿ ಅಂತ ಹೇಳಿದ್ರೆ, ಅವರ ಎಲ್ಲ ಹೋರಾಟಗಳಿಗೆ, ಸಮರಗಳಿಗೆ, ಚಕಮಕಿಗಳಿಗೆಲ್ಲ ಅಂತ ಹೇಳಿದ್ರೆ ಕಾಲಾಳುಗಳಾಗಿ, ಸೈನಿಕರಾಗಿ ನಿಂತಿರ್ತಕ್ಕಂಥದ್ದು ನಿಮ್ಮ ಸಮುದಾಯದ ಹುಡುಗರು. ಅದ್ರ ಬಗ್ಗೆ ನಿಮಗೆ ನೀವು ಸಮಾವೇಶ ಮಾಡ್ತೀನಿ ಅಂತಂತೀರ. ಅದಲ್ಲ, ಮನೆಗೆ ಹೋಗಿ
ಆ ಹುಡುಗರನ್ನು ಉಳಿಸ್ಬೇಕಾಗ್ತದಾ ಅಂತಕ್ಕಂಥ ಪ್ರಶ್ನೆಯನ್ನು ಕೆಲವರು ನಿಮ್ಮ ಪಕ್ಷದ ನಾಯಕರೇ ಕೇಳ್ತಾರೆ. ಯಾಕೆಂತಂದರೆ ಅವರಿಗೆ ಸಂಘಟನೆಯ ಶಕ್ತಿ ಇದೆ. ಅವರಿಗೆ ಸಮಾವೇಶ ಯಾಕೆ ಮಾಡಬೇಕು ಅಂದರೆ ಅವ್ರನ್ನೆಲ್ಲ ಸೇರಿಸಿ ಆ ಭಾವನೆಗಳು ಬರಲಿ ಅಂಥೇಳಿ. ಆ ನಂತರ ಹಂತ ಹಂತವಾಗಿ ನಾವು ಮಾಡಬೇಕಾಗುತ್ತೆ. ಸೀದಾ ನಾವು ಮನೆ ಹೋದರೆ ನೀವು ಯಾರು ಅಂತ ಕೇಳ್ತಾನೆ. ಆದ್ದರಿಂದ ಫಲಾನುಭವಿಗಳು ನಾವಿದ್ರೂ ಕೂಡ ಅಲ್ಲಿ ನಮ್ಮ ನಾಯಕರಿದ್ದರು ನೋಡಿ, ಕೆಲವರು ಅವರಲ್ಲಿ ಕನ್ಫ್ಯೂಷನ್ ಆಗೋಗಿತ್ತು. ಇನ್ನು ಮೊರಾಲಿಟಿ ಮತ್ತು ಇದು ಒಂದು ರಿಯಾಲಿಟಿನಲ್ಲಿ ಕನ್ಫ್ಯೂಷನ್ ಆಗಿ ನಿಂತೋಗಿತ್ತು. ಆದ್ದರಿಂದ ನಾವು ಈ ಕಡೆ ಮೊರಾಲಿಟಿನೂ ಫಾಲೋ ಮಾಡೋಕ್ಕಾಗಿಲ್ಲ, ರಿಯಾಲಿಟಿನೂ ನೋಡೋಕ್ಕಾಗಿಲ್ಲ. ಇತರ ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡಬೇಕಿದ್ರೆ ಈಗ ನೀವು ಸಮಾವೇಶ ಮಾಡ್ತಿಂತಾರೆ, ಇನ್ನೊಂದು ಸಮಾವೇಶ CM ರವರ ಕಚೇರಿಯಲ್ಲೇ ಅದು ಯೋಜಿತವಾಗ್ತದೆ ಅನ್ನತಕ್ಕಂಥದ್ದು ಅಂತ ಎಲ್ಲೋ ಒಂದು ಕಡೆ ಅದಕ್ಕೂ ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ? ಯಾವ ಕಾರಣಕ್ಕೂ ಕೂಡ ಇವರೊಂದು ಕಾಂಗ್ರೆಸ್ ನಾಯಕರಾಗಿರಲಿ, ಒಂದು ಸಮುದಾಯದ ನಾಯಕರಾಗಬಾರ್ದು ಅನ್ನತಕ್ಕಂಥ ಒಂದು ಪ್ರಯತ್ನ ನಡೆದಿದೆಯಾ? ನಾನು ತಮಗೆ ಗೊತ್ತಿದ್ದಂಗೆ ನೀವು 40 ವರ್ಷದಿಂದ ನೋಡಿದ್ದೀರಿ, 30 ವರ್ಷದಿಂದ ನೀವು ಆ ETV ನಲ್ಲೋ ಇನ್ನು ಉದಯ TVನಲ್ಲಿ ಇಂಟ್ರ್ಯೂ ಮಾಡಿದವರು. ನಾನು ರಾಜಕೀಯಕ್ಕೆ ಬಂದಾಗಿನಿಂದಲೂ ಸಹ ನಾನು ಮೇಲೆ ಬರಬಾರ್ದು ಅಂತ ಪ್ರಯತ್ನಗಳು ನಿರಂತರವಾಗಿ ನಡ್ಕೊಂಡು ಬಂತು. ಯಾರೂ ನನ್ನನ್ನು ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಇಲ್ಲಿ ತನಕ ನಾನು ಬಂದಿದ್ದೀನಿ. ಲಾಂಗ್ ಜರ್ನಿ, ಯಾರೂ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಇನ್ನು ಯಾರಾದರೂ ನಾನು ಸ್ಟಾಪ್ ಮಾಡಿದ್ದಾರೆ ಅಂತ ಸ್ಟಾಪ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅವ್ರ ಭ್ರಮೆ ಅಷ್ಟೇ. ಲಾಯಲ್ಟಿ ಅನ್ನೋದಿದೆ ನೋಡಿ, ಇಟ್ ಈಸ್ ನಾಟ್ ಸ್ಲೇವರಿ. ಮೈ ಲಾಯಲ್ಟಿ ಟು ದ ಪಾರ್ಟಿ is not a slavery, but my loyalty is not to the chair. My loyalty is to the ideology of the party and the program of the party and the leadership of Sonia Gandhi. ಆದರೆ ಇಲ್ಲಿ ಉದಾಹರಣೆಗೆ ಈಗ ನೀವು ಪರಮೇಶ್ವರ ಪರ ಮಾತಾಡಿದ್ರಿ. ಪರಮೇಶ್ವರ್ ಅವರಿಗೆ ಎಲ್ಲ ಅವಕಾಶಗಳು ಸಿಕ್ಕಿವೆ. ಅವರಿಗೆ ಸಿಕ್ಕದಂಥ ಈ ದೀರ್ಘಾವಧಿಯ ಅಧ್ಯಕ್ಷಗಿರಿ ಕೂಡ ಯಾರಿಗೂ ಸಿಕ್ಕಿರೋದಂಥದ್ದು. ಅದೆಲ್ಲ ಹಿಂದೆ ಯಾವ್ಯಾವ ಪುರಾಣ ಕಾಲದಲ್ಲಿ ಇದ್ದಿರುವನೋ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೆಲ್ಲ ಇದ್ದೂ ಕೂಡ ಏನು ಮಾಡಬೇಕೋ ಮಾಡದೆ ಏನು ಅಧಿಕಾರ ಕಳ್ಕೊಂಡ್ಮೇಲೆ ಅಧ್ಯಕ್ಷರಿಗೆ ಹೋದ ಮೇಲೆ ಅವರೇ ಸೋತು ಆನಂತರ ಪುನಃ ಗೆದ್ದು ಎಲ್ಲ ಬಂದು ಈಗ ನನಗೆ ಸಿಗಲಿಲ್ಲ ಅಂತ ಅವರೂ ನಡ್ಕೊಳ್ತಿರ್ತಕ್ಕಂಥದ್ದು, ನಿಮ್ಮಂಥವ್ರು ಅವ್ರ ಪರ ಮಾತನಾಡ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅಂತ ಕೇಳ್ತಾರೆ. ಈಗ ನೋಡಿ, 2013ರಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅದು ಪರಮೇಶ್ವರ್ ಅವರು ಗ್ಯಾರಂಟಿನ ಪಕ್ಕ. ಅದು BJPಯ ವಿರುದ್ಧದ ಇಲ್ಲ. ಇವರು ಸುತ್ತಾಡ್ಬಿಟ್ರು, ಮನೆ ಸುತ್ತಾಡಿದ್ರು, ಪಾದಯಾತ್ರೆಗಳು ಮಾಡಿದ್ರು, ಮುನಿಸ್ಕೊಂಡು ಅವ್ರ ಹತ್ರ ಹೋಗಿ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಆ ವೀಕರ್ ಸೆಕ್ಷನಲ್ಲೂ ಇವನ್ನ ನೋಡಿದ್ದೀರಾ? ನಾನು ನೋಡಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಮತ್ತು ಈ ದುರ್ಬಲ ವರ್ಗದವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಾಡಬೇಕು ಅನ್ನೋದು ಮಹದಾಸೆ ಇಟ್ಕೊಂಡು ಅವ್ರು ಮಾಡಿದ್ರು. ಆದರೆ ಅವು ಯಾವ ಷಡ್ಯಂತ್ರದಲ್ಲಿ ಅವ್ರು ಸೋತರು ಅನ್ನೋದು ಅವ್ರಿಗೂ ಗೊತ್ತಿದೆ, ಬೇರೆಯವ್ರಿಗೂ ಗೊತ್ತಿದೆ. ಆದರೆ ಅವರು ಆ ಷಡ್ಯಂತ್ರನೇ ಈಗ ಮರೆತು ಬಿಟ್ಟಿದ್ದಾರೆ. ನೀವು ಅದನ್ನು ಜ್ಞಾಪಿಸ್ತಿದ್ದೀರಾ? ತೊಂದರೆ ಇಲ್ಲ. ಈಗ ನಾವು ಸ್ವಲ್ಪ ತಿಳ್ಕೊಂಡಿರುವಾಗ ಒಬ್ಬ ಲೀಡ್ರ್ ಆಗಬೇಕಂದ್ರೆ ಅವ್ರು 4 ಜನ ಬೆಂಬಲ ಕೊಡಬೇಕಾಗುತ್ತೆ. ಈಗ ನಾವು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ರಾಜಕೀಯಕ್ಕೆ ಬಂದವರಲ್ಲ. ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ನಾವು ಹೋಗಿ ಇದು ತಪ್ಪೇನಿಲ್ಲ. ಇಂದಿರಾ ಗಾಂಧಿ ಜೊತೆ ಕೆಲಸ ಮಾಡಿರೋದು, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ಡಾಕ್ಟರ್ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೆಲಸ ಮಾಡಿದ್ರೆ ಯಾವುದನ್ನು ಯೋಚನೆಯೂ ಮಾಡೋಕ್ಕಾಗಿರಲಿಲ್ಲ. ಅಷ್ಟು ಕೆಲಸ ಮಾಡಿರುವಾಗ ಈ ರಾಜ್ಯಕ್ಕೆ ಏನು ಒಳ್ಳೆಯದಾಗುತ್ತೆ ಅನ್ನೋದು ಯೋಚನೆ ಮಾಡಿ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡಿದ್ವಿ. ವಿಫಲ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ನಮ್ಮನ್ನು ಯಾರು ಪ್ರಶ್ನೆ ಮಾಡೋಂಗಿರೋದಿಲ್ಲ. ಯಾಕಂದರೆ ನೀವು ತಿಳಿದಾಗೆ ನಾನು ಬಂದಿದ್ದೆ ಮೊದಲಿಂದನೂ ಕೂಡ ಜಾತ್ಯತೀತ ಚೌಕಟ್ಟಿನಲ್ಲೇ ಬಂದವನು. ಗುಂಡೂರಾವ್ FM ಜೊತೆಗಿದ್ದರು ಅಂತ ಅವ್ರ ಜೊತೆಗಿದ್ದೆ. ಯಾಕಂದರೆ ಮುಸ್ಲಿಮ್ ಆ್ಯಂಡ್ ಬ್ರಾಹ್ಮಣ್. ಆಮೇಲೆ ಬಂದಾಗ ಇವ್ರ ಸವಾಸ ಬೇಡ ಅಂತೇಳಿ ಡೆಲ್ಲಿಗೆ ಹೋದಾಗ ಅಲ್ಲಿ 25 ವರ್ಷ ಬೇರೆ ಪ್ರಪಂಚನೇ ನೋಡೋ ಪರಿಸ್ಥಿತಿ. ಆದರೆ ಕಾಂಗ್ರೆಸ್ ಪಕ್ಷ ಕೂಡ ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊಂಡಿದೆ, ಇಲ್ಲ ಅಂತಿಲ್ಲ. ಆದರೆ ಕೆಲವೊಂದು ಸಲ ಈಗ ನಿಮ್ಮ ಬಗ್ಗೆ ಅಥವಾ DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಯೌವನದ ವಿಚಾರಗಳನ್ನು ಮಾತಾಡ್ತಾ ಅದೊಂದು ಕಳಂಕ ಯಾಕೆ ನಿಮ್ಗೆ ಅಂಟ್ಕೊಂಡ್ಬಿಟ್ಟಿದೆ? ಯಾಕೆ ಅಂತ ಹೇಳಿದ್ರೆ ನೀವೇ ಒಂದು ರೀತಿಯಲ್ಲಿ ನಿಮ್ಮ ವಿರೋಧಿಗಳು ಕರೆಯೋ ರೀತಿಯಲ್ಲಿ ರೌಡಿ ಥರ ನಡ್ಕೋತಿದ್ರಿ. ನಿಮ್ಮದೇ ರೌಡಿಸಮ್ ಏನು ಕಡಿಮೆ ಇತ್ತಾ? ಈಗ ಅವರ ರೌಡಿಸಮ್ ಯಾವ ಮಟ್ಟಕ್ಕಿತ್ತು ಅಂತಂದರೆ ಅಂತೆಲ್ಲ ಹೇಳ್ತಾರೆ. ಈಗ ಈ ದೇಶ ಆದಿಮಾನವನ ಕಾಲದಲ್ಲಿ ಇಲ್ಲ, ಕಾನೂನಿನ ಚೌಕಟ್ಟಿನಲ್ಲಿದೆ. ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ನಾನೇನಾದರೂ ತಪ್ಪು ಮಾಡಿದರೆ ಒಂದು FIR ಆದರೂ ಆಗಬೇಕಲ್ಲ. ನನಗೆ ಉತ್ತರ ಕೊಡೋಕ್ಕಾಗದೇ ಇರೋರಿದ್ದಾರೆ ನೋಡಿ, ಅವರು ಬಂದು ಹೇಳೋದು ನನಗೆ ಉತ್ತರ ಕೊಡೋಕ್ಕಾಗಿದ್ರೆ ದಬಾಯಿಸ್ಕೊಂಡು ಇರಿ, ಆ ರೌಡಿ ತನಕ ನಾನು ಉತ್ತರ ಕೊಡ್ತೀನಲ್ಲ ಅನ್ನೋದಕ್ಕೆ ಇವ್ನು ನಂಬಿಕೆನ ಜಾಸ್ತಿನಪ್ಪ ಅಂತ ಸುಮ್ಮನಿರ್ತಾನೆ.
ನಾನೇನಾದರೂ ತಪ್ಪು ಮಾಡಿದರೆ ನಾನು ನೇರವಾಗಿ ನರೇಂದ್ರ ಮೋದಿನ ಅವ್ರ ಊರಲ್ಲಿ ಹೋಗಿ ವಿರುದ್ಧ ಮಾಡಿ ಬಂದವನು. ಅಮಿತ್ ಶಾನ ಜೈಲಿಗೆ ಹೋಗುವಾಗ ನೋಡಿದವನು ನಾನು ಗಡೀಪಾರಾದಾಗ. ಇವ್ರು ನಾನು ಇಷ್ಟು ದಿವಸ ಬಿಟ್ಟಿರೋರ ಅಥವಾ ಕರ್ನಾಟಕ ರಾಜ್ಯದಲ್ಲಿ ನೀವೀಗ ಮಾತಾಡ್ತೀರಲ್ಲ ಸಿಟ್ಟು ಮಾಡಿಕೊಂಡು ನೇರ ಮುಖ ಸಿಡ್ಕೊಂಡು ಮಾತಾಡ್ತಾರೆ, ಅದು ನೋಡ್ಕೊಂಡೆಲ್ಲ ಅಂದ್ಕೋತಾರ ಹಂಗೆ ಅನ್ಕೋಬೋದು ಬಿಡಿ. ಅದು ಜನ ಪಬ್ಲಿಕ್ ಲೈಫಲ್ಲಿದೆ ಅನ್ಕೊಳ್ಳೋಕೆ ಏನು ತಪ್ಪಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಸೀದಾ ಇಷ್ಟೊತ್ತಿಗೆ ಜೈಲು ಕಳಿಸ್ಬಿಟ್ಟಿರೋರು. ಬಿಡಿ BJP ಅವ್ರು ಕಳಿಸಿದ್ದಿಲ್ಲ, ನಮ್ಮವರೇ ಕಳಿಸ್ಬಿಟ್ಟಿರೋರು, ನಮ್ಮ ಪಾರ್ಟಿಯವರೇ. ಆದ್ದರಿಂದ ನಾನು ರಾಜಕೀಯಕ್ಕೆ ಬಂದಿರೋದು ಆ ವಿಚಾರ ಅಲ್ಲ. ನನಗೆ ಯಾರಾದರೂ ಗೌರವ ಕೊಟ್ಟರೆ ಅವ್ರಿಗಿಂತ ಜಾಸ್ತಿ ಗೌರವ ಕೊಟ್ಟು ಮಾತಾಡ್ತೀನಿ. ನನಗೇನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಬರೋಂಗೆ ಮಾತಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನಿಮ್ಮಲ್ಲಿ ಸರಿಯಾದ ಉತ್ತರ ಕೊಡ್ತೀನಿ. ಅದಕ್ಕೆ ನೀವು ರೌಡಿ ಆದರೂ ಅನ್ನಿ, ಡಕಾಯ್ತರು ಅನ್ನ್ರಿ. ನಾನೇನಾದರೂ ಇವ್ರ ಮನೆಗೆ ಹೋಗಿ ಹೌದಪ್ಪ ಯಾವುದಾದ್ರು ಹೆಣ್ಣು ಕೊಡಿ ನನ್ನ ಮದುವೆ ಆಗಬೇಕು ಅಂದಾಗ ಅದೆಲ್ಲ ಲೆಕ್ಕ ಹಾಕ್ಕೊಳ್ಳಿ. ಈ ರಾಜಕೀಯದಲ್ಲಿ ಅದೆಲ್ಲ ಲೆಕ್ಕ ಅಲ್ಲ. ಈಗ ನಿಮ್ಮಲ್ಲಿ ಮತ್ತೆ ನೀವು ಶಿವಕುಮಾರ್ ಅಂದ್ರಿ, ನನಗೂ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಅವರು ನಂದು ನಾಟ್ ಈವನ್ ಮೈ ಜೂನಿಯರ್, ಇವಾಗ ಮೈ ಸಬ್ ಜೂನಿಯರ್ ಇನ್ ದ ಕಾಲೇಜ್. ಸೊ ಅದರಿಂದ ನಾನು ಅದನ್ನ ಕಂಪ್ಯಾರಿಸನ್ ಹೋಗೋದೇ ಇಲ್ಲ. ನಾನು ಅವ್ರ ಥರ ಟ್ರೈನಿಂಗು ತೊಗೊಂಡವನಲ್ಲ. ನನ್ನ ಟ್ರೈನಿಂಗೇ ಬೇರೆ. ನಾನು ಯು ನೋ ಬೆಟರ್. MPL ಶಾಸ್ತ್ರಿಗಳು ನನ್ನ ಸ್ಟೂಡೆಂಟ್ ಲೀಡ್ರ್ ಮಾಡಿ, H ನರಸಿಂಹಯ್ಯನವ್ರು ಸ್ಟೂಡೆಂಟ್ ಲೀಡ್ರ್ ಮಾಡಿರೋರು, ನಾವೆಲ್ಲ ಮಾಡಿರೋದು ನಮಗೆ. ಅದ್ರ ಮೇಲೆ ಹೋಗ್ತೀನಿ. ಆದರೆ ನಿಮಗೆ ಕೆಲವೊಮ್ಮೆ ಆದರೂ ವಿಷಾದ ಇದೆಯಾ, ಭಾವನೆ ಅಂತಂದರೆ ಆಯ್ತಪ್ಪ ಇಷ್ಟು ಕೆಲಸ ಮಾಡಿದೆ ಆದರೂ ಕೂಡ ಅನ್ನುವಂಥದ್ದು ಅದು ಮಾನವ ಸಹಜ, ಹಾಗೆಲ್ಲ ಅನಿಸುತ್ತಾ ಕೆಲವೊಮ್ಮೆ? ಅಲ್ಲ, ಈಗ ನಾನು ಇದನ್ನು ಸೋನಿಯಾ ಗಾಂಧಿಯವ್ರಿಗೆ ಹೇಳಿದ್ದೀನಿ. ಖರ್ಗೆ ಸಾಹೇಬರು ನಮ್ಗೆ ಅವಮಾನ ಮಾಡಿದ್ರೆ ಏನು ತೊಂದರೆ ಇಲ್ಲ, ಯಾಕಂದರೆ ಈಸ್ ಆಲ್ಸೋ ಸೀನಿಯರ್ ಕಾಂಗ್ರೆಸ್ ಮೆನ್. ಶಿವಕುಮಾರ್ ನಮ್ಮ ಜೂನಿಯರ್ ಇದ್ದು ಅವರು ಏನಾದರೂ ನಮ್ಗೆ ಅಪಮಾನ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬೇರೆ ಯಾರಾದರೂ ಬಂದು ನಮಗೆ ಪ್ರಶ್ನೆ ಮಾಡಬಾರ್ದು. ವಲಸೆ ಪ್ರಾಣಿಗಳು ಅದು ಯಾರಾದರೂ ಇರಲಿ, ಬೇರೆ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಬಿಡಿ 136 ಜನ ಇದ್ದಾರೆ. 8 ಜನ MLA ಇದ್ದಾಗ ಕಟ್ಟಿದವ್ನು ನಾನು ಪಕ್ಷನ. ಅವು NSU ಯೂತ್ ಕಾಂಗ್ರೆಸ್ ನನ್ನ ಕೈಯಲ್ಲಿ ಇದ್ದಿತ್ತು. ಇದೇನು ತೊಂದರೆ ಆಗಿರೋದೇನು ಗೊತ್ತಾ ನಿಮಗೆ? ನೀವು ಹೇಳಿದ್ರಲ್ಲ ಕಾಂಗ್ರೆಸ್ ಅವರಿಂದ ತೊಂದರೆ ಅಲ್ಲ. ನಾನು ಯಾರಿಗೆ ಸಹಾಯ ಮಾಡಿರ್ತೀನಿ ನೋಡಿ, ಅವರೆಲ್ಲ ಬೆನ್ನಿಗೆ ಚೂರಿ ಆಗ್ದಾಗ ತೊಂದರೆ ಆಗುತ್ತೆ. ಕಾಂಗ್ರೆಸ್ ಪಕ್ಷದವ್ರು ನಂಗೆ ಯಾರೂ ತೊಂದರೆ ಮಾಡಿಲ್ಲ. ಕಾರ್ಯಕರ್ತರಾಗಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರೂ ತೊಂದರೆ ಇಲ್ಲ. ನಾನು ಯಾರಿಗೆ ಸಹಾಯ ಮಾಡಿ ಮೇಲೆ ತಂದಿದ್ದೀನಿ ನೋಡಿ, ಅವರಿಂದ ತೊಂದರೆ ವಿನ ಬೇರೆ ಏನೂ ಅಲ್ಲ. ಈಗ ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ದೊಡ್ಡ ಒಂದು ಸಮಸ್ಯೆ ಏನು ಅಂತಾರೆ, ಈ ನಾಯಕರುಗಳ ಉಡಾಫೆ ಅಂತ. ನಿಜ ತಂದರೆ ಇದು ಅಂತಾರೆ, ಮಾತು ಕೇಳಿಸ್ಕೊಳ್ಳೋದಿಲ್ಲ. ಕಾರ್ಯಕರ್ತರ ಮಾತು ಕೇಳದಿರ್ತಕ್ಕಂಥದ್ದೇ ಇವತ್ತಿಗೂ ಕೂಡ ಅನೇಕ ಮಂದಿ ಕಾರ್ಯಕರ್ತರು ಹೇಳ್ತಾರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು 9 ತಿಂಗಳಾದರೂ ಕೂಡ ನಮ್ಮ ಅನಿಸಿಕೆ ಏನು ಅನ್ನತಕ್ಕಂಥ, ನಮಗೇನೋ ಅಧಿಕಾರ ಕೊಡೋದು ಹೋಗಲಿ, ನಮಗೇನೋ ಗ್ರ್ಯಾಂಟ್ ಕೊಡೋದು ಹೋಗಲಿ, ಕಾಂಟ್ರ್ಯಾಕ್ಟ್ ಕೊಡೋದು ಹೋಗಲಿ, ನಮಗೇನು ಅನ್ನಿಸ್ತಾ ಇದೆ ಅನ್ನತಕ್ಕಂಥನ್ನು ಕೇಳುವಂಥ ಒಬ್ಬ ನಾಯಕರಿಲ್ಲ. ಎಲ್ಲ ಮಂತ್ರಿಗಳ ಮನೆಗಳಲ್ಲೂ ದೊಡ್ಡ ದೊಡ್ಡ ಕುಳಗಳು, ಬಿಸ್ನೆಸ್ಮೆನ್ನು, ಯಾರ್ಯಾರೆಲ್ಲೋ ಕೂತಿರ್ತಾರೆ, ದೊಡ್ಡ ದೊಡ್ಡ ಕಾರ್ಗಳು ನಿಂತಿರ್ತವೆ. ಇದು ಸಾಮಾನ್ಯ ಕಾರ್ಯಕರ್ತರು ಗೇಟಿನ ಹೊರಗೆ ಇರ್ತಾರೆ. ನಮ್ಮ ಹೆಸರಲ್ಲಿ ನಮ್ಮ ಶ್ರಮದಿಂದ ಗೆದ್ದು ಬಂದಿರತಕ್ಕಂಥವ್ರಿಗೆ ಯಾರು ಹೇಳೋದು, ಅದು ನಾವು ಅನ್ನತಕ್ಕಂಥದ್ದು. ಇದನ್ನು ಏನು ಮಾಡ್ತೀರಾ? ನಿಜ, ನೀವು ಹೇಳೋದು 100ಕ್ಕೆ 100 ಸತ್ಯ. ಕಾರ್ಯಕರ್ತರಲ್ಲಿ ಭಾಳ ಬೇಸರ ಇದೆ. ಅಧಿಕಾರದಲ್ಲಿ ಇಲ್ದಿರೋ ಸಂದರ್ಭದಲ್ಲಿ ಕಾರ್ಯಕರ್ತರು ಬೇಕಾಗಿತ್ತು. ಈಗ ಕಾರ್ಯಕರ್ತರು ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋ ಆ ಮನಸ್ಸಿದೆ. ಸ್ವಲ್ಪ ದಿವಸ ಕಾಯ್ತಾರೆ ಅವರು. ಲೋಕಸಭಾ ಆದಮೇಲೆ ಅದರದ್ದೆಲ್ಲ ರಿಯಾಕ್ಷನ್ಸ್ ಇರುತ್ತೆ. ಈಗ ಮುಖ್ಯಮಂತ್ರಿಗಳಿಗೆ ಅನೇಕ ಕಾರ್ಯಕರ್ತರು, ಈಗ ಒಂದು ಅವ್ರನ್ನ ಇಷ್ಟಪಡ್ತಕ್ಕಂಥವ್ರು, ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ಇವತ್ತು ಮುಖ್ಯಮಂತ್ರಿಗಳು ಭಾಳ ದೂರದಲ್ಲಿದ್ದಾರೆ ಅನ್ನತಕ್ಕಂಥದ್ದು ಅಂತ. KPCC ಅಂತ ಹೇಳಿದ್ರೆ ಅಧ್ಯಕ್ಷರ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಅವ್ರಿಗೇನು ಅಂತ ಹೇಳಿದ್ರೆ, ಅವರಿಗೆ ಅನೇಕ ಜವಾಬ್ದಾರಿಗಳಿರೋದ್ರಿಂದ ಕಾರ್ಯಕರ್ತರನ್ನ ಮಾತಾಡಿಸ್ತಾರೆ. ಅವ್ರು ಏನೇನೋ ಕಾರ್ಯಕ್ರಮಗಳನ್ನು ಮಾಡಿದ್ರು, ಅವರು ಕೂಡ ಅಷ್ಟೊಂದು ಸುಲಭ ಆಗ್ತಿದ್ರೆ ಅವ್ರ ಕೈಯಲ್ಲಿ ಈಗ ಅಧಿಕಾರ ಅಂತ ಅವರು ಈಗ ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ, ಅವ್ರು ಮುಖ್ಯಮಂತ್ರಿಗಳಾದಾಗ ಏನಾಗ್ತದೋ ಏನೋ ಬೇರೆ ವಿಚಾರ. ಅದನ್ನು ಅವರು ಹೇಳ್ಬೋದು, ಇಲ್ಲಪ್ಪ ನನ್ನ ಕೈಯಲ್ಲಿ ಎಲ್ಲವೂ ಇಲ್ಲ ಅನ್ನತಕ್ಕಂಥ. ಮಂತ್ರಿಗಳ ಹತ್ರ ಹೋದರೆ ನೋಡಿಯಪ್ಪ ನಮ್ಮ ಜಿಲ್ಲೆ ನಮ್ಮದಿದು, ನಮ್ಮ ಉಸ್ತುವಾರಿ ಇಷ್ಟೇ ಅಂತ, ನಮ್ಮ ಕ್ಷೇತ್ರ ಅಂತ. ಈಗ ಪುನಃ ಚುನಾವಣೆಗೆ ಹೋಗ್ತಾ ಇದ್ದೀರಾ. ಕಾರ್ಯಕರ್ತರಿಲ್ಲದೆ ಯಾವ ಚುನಾವಣೆ ಗೆಲ್ತೀರಾ ನೀವು? ಆದರೂ ಕೂಡ ನಿಮ್ಮ ಕಾರ್ಯಕರ್ತರು ಇನ್ನೂ ನಿಮ್ಮನ್ನು ತಿಳಿದ್ರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ವಿಚಾರ. ಇದೊಂದು ಸ್ವಲ್ಪ ತಿದ್ದುಪಡಿ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮೇಲೆ ಏನು ಅವ್ರು ನಂಬಿಕೆ ಇಟ್ಕೊಂಡಿಲ್ಲ. ಅವ್ರು ನಂಬಿಕೆ ಇಟ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ನಂಬಿಕೆ ಇಟ್ಕೊಂಡಿದ್ದಾರೇನೋ. ಇವ್ರನ್ನ ಯಾರು ನಂಬ್ಕೊಂಡಿಲ್ಲ. ಅದು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಬೀಳ್ತಾನೆ. ಕಾಂಗ್ರೆಸ್ ಕಾರ್ಯಕರ್ತರು ಬೇಸರ ಆಗಿರೋದು ನಿಜ, ಅದು ಸರಿ ಹೋಗುತ್ತೆ.
ಆದರೆ ರಾಹುಲ್ ಗಾಂಧಿಯವರಿಗೆ ಸ್ವಲ್ಪ ಈ ನಾಯಕರುಗಳ ಬಗ್ಗೆ ಸ್ವಲ್ಪ ಅಸಡ್ಡೆ ಇದೆ ಅಂತ. ಯಾಕಂದರೆ ಅವರು ಅವಕಾಶ ಕೊಟ್ಟರೆ ನೇರವಾಗಿ ಕಾರ್ಯಕರ್ತರ ನಾಯಕನಾಗಲಿಕ್ಕೆ ಇಷ್ಟಪಡ್ತಾರೆ ವಿನಃ ನಾಯಕರ ನಾಯಕನಾಗತಕ್ಕಂಥ ಹಂಬಲವೂ ಇಲ್ಲ, ಇಚ್ಛೆಯೂ ಇಲ್ಲ, ಅಂತ ಆಸೆಯೂ ಇಲ್ಲ ವ್ಯಕ್ತಿಗೆ. ಆದ್ದರಿಂದ ಅದಕ್ಕೆ ರಾಹುಲ್ ಗಾಂಧಿಯವರು ಅಂತ ಹೇಳಿದ್ರೆ ಜನರ ಮಧ್ಯೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಇದನ್ನು ನೇರವಾಗಿ ನಾವು ತಲುಪತಕ್ಕಂಥ ಸಾಧ್ಯತೆ ಇದೆಯಾ ಅಂತಲೂ ಕೂಡ ನೋಡ್ತಾರೆ. ಅದು ಅನೇಕ ನಾಯಕರಿಗೆ ಇರ್ಸು ಮುರ್ಸು ಉಂಟು ಮಾಡಿ ಕೆಲವರಿಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗದಿದ್ದರೆ ಒಳ್ಳೆಯದು ಅನ್ನತಕ್ಕಂಥ ಭಾವನೆಯೂ ಇದೆ ಅಂತ. ಈಗ ಎಲ್ಲ ನಾಯಕರಿಗೂ ಆ ವಿಚಾರ ರಾಹುಲ್ ಗಾಂಧಿ ಅವ್ರದ್ದು ಏನು ಅಂದರೆ, ನಾನು ಹೇಳಿದ್ರೆ ಯಾರು ನಂಬಲ್ಲ. ಯಾಕಂದರೆ ಅಷ್ಟೊಂದು ಟ್ರೋಲ್ ತುತ್ತಾಗಿರ್ತಕ್ಕಂಥವ್ರು ಅವರು. ಈ ಲೀಡ್ಸ್ ಎ ಸಿಂಪಲ್ ಲೈಫ್. ಬೇರೆಯವ್ರ ಥರ ಜೋರಾಗಿ ಮಾಡ್ಕೊಂಡಿರ್ಬೋದು, ಭಾಳ ಸರಳವಾಗಿ ಜೀವನ ನಡೆಸ್ತಕ್ಕಂಥವ್ರು. ಮತ್ತು ಕಾರ್ಯಕರ್ತರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡಬೇಕು ಅಂಥೇಳಿ ಅವ್ರ ಮನಸ್ಸಲ್ಲಿ ಆಳವಾಗಿದೆ. ಮತ್ತು ಅವರು ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ, ಮತ್ತು ಮೊರಾಲಿಟಿ ಅನ್ನೋದ್ರಲ್ಲೂ ಕೂಡ ಇದ್ದಾರೆ. ಮತ್ತು ಅಡ್ಡದಾರಿ ಹಿಡಿಯೋ ಜನ ಅಲ್ಲ, ನೇರವಾಗಿ ಬರ್ತಕ್ಕಂಥವ್ರು. ದುರಂತ ಏನು ಅಂದರೆ, ಈ ದೇಶದಲ್ಲಿ ಕೆಲವು ಸಂಘಟನೆಗಳು ಅವ್ರನ್ನ ನಿರಂತರವಾಗಿ ಅವ್ರನ್ನ ಟ್ರೋಲ್ ಮಾಡಿ ಒಂಥರ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ನಾಯಕರುಗಳಿಗೆ ಸಮಯ ಕೊಡೋದಿಲ್ಲ ಅನ್ನತಕ್ಕಂಥ ಬಹಳ ದೊಡ್ಡ ಆರೋಪ ಇದೆ. ಅದು ಸರಿಯಾಗುವ ತನಕ ನಾಯಕರುಗಳಿಗೆ ಅವರಿಗೆ ನೇರವಾಗಿ ಅವರಿಂದ ಯಾವುದೇ ಒಂದು ಸಂದೇಶ ಬರೋದಿಲ್ಲ. 2004ರಲ್ಲಿ ಅವರು ಲೋಕಸಭೆಗೆ ಬಂದರು. 2006ರಿಂದ ನಾನು ಅವ್ರ ಜೊತೆ 2018ರವರೆಗೂ ನಿರಂತರವಾಗಿ ಓಡಾಡಿದ್ದೀನಿ. 2019ನೇ ಇಸ್ವಿವರೆಗೂ ಸಹ ನಿರಂತರವಾಗಿ ನಾಯಕರನ್ನಾಗಲಿ ಕಾರ್ಯಕರ್ತರನ್ನಾಗಲಿ ಎಲ್ಲ ಮೀಟಿಂಗ್ ಮಾಡಿದ್ರು. ಒಂದೊಂದು ಸರಿ ಮೀಟಿಂಗ್ ಕರೆದ್ರೆ 50-60 ಜನ ಕರೆಸಿ ಸುಮಾರು 800 ಮೀಟಿಂಗ್ಗಳನ್ನ ಮಾಡಿದ್ದಾರೆ. 2014ರಿಂದ 2019ರವರೆಗೂ ನಾಯಕರುಗಳಿಗೆ ಭೇಟಿ ಮಾಡಿದ್ದಾರೆ. ಎಲ್ಲರೂ ಭೇಟಿ ಮಾಡಿ ನೀವು ರಿಸಲ್ಟ್ ಕೊಡಲಿಲ್ಲ ಅಂದರೆ ಏನು ಮಾಡೋದು? ರಾಹುಲ್ ಗಾಂಧಿಯವ್ರಿಗೆ ಅದಕ್ಕೆ ನಾವು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮನ್ನು ಯಾಕೆ ಭೇಟಿ ಮಾಡ್ತಾರೆ? ಇನ್ಪುಟ್ ಏನಾದರೂ ಕೊಡ್ತೀರಾ, ಒಳ್ಳೆ ವಿಚಾರಗಳನ್ನ ಹೇಳ್ತೀರಾ, ಅದನ್ನು ನಾವು ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ಬೋದು ಅನ್ನೋದನ್ನು ಒಂದು ಅದಕ್ಕೆ ನೀವು ರಾಹುಲ್ ಗಾಂಧಿಯವರು ಭೇಟಿ ಮಾಡ್ತೀರ. ರಾಹುಲ್ ಗಾಂಧಿಯವರು ನಿಮಗೆ ಭೇಟಿ ಮಾಡಿ ಅವ್ರ ವಿಚಾರಗಳನ್ನ ಹೇಳ್ತಾರೆ. ನೀವು ಅವ್ರು ಹೇಳಿದ್ದನ್ನು ಯಾವುದೂ ಗಮನಕ್ಕೆ ತಗೊಳ್ದೆ, ಅವ್ರು ಹೇಳಿದ್ದು ಯಾವುದೂ ಗಮನಕ್ಕೆ ತಗೊಳ್ದೆ ನಿಮ್ಮದೇ ನೀವು ದಾಟಿ ಮಾಡೋದು ಅವ್ರು ಮೀಟ್ ಮಾಡೋಏನು ಪ್ರಯೋಜನ? ಈಗ ಸುಲಭ, ಒಂದು ನಾಯಕತ್ವ ವಹಿಸಿದವ್ರಿಗೆ ಅವ್ರ ಮೇಲೆ ಆಪಾದನೆ ಹೊರಿಸೋದು ಸುಲಭ. ಆದರೆ ಅವ್ರು ಮಾಡೋಷ್ಟು ಕೆಲಸ ಪ್ರಾಕ್ಟಿಕಲ್ ಆಗಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಹುಲ್ ಗಾಂಧಿಯವರಿಗೆ ಪಕ್ವತೆ ಕಡಿಮೆ ಇದೆ ಅಂತ ನಿಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾತಕ್ಕಾಗಿ ಹೇಳೋದು? ಅವರು ಈಗ ಅಯ್ಯೋ ಅವರಿಗೆ ಅನುಭವದ ಕೊರತೆ ಇದೆ, ಒಳ್ಳೆ ವ್ಯಕ್ತಿ ಆದರೆ ಗೊತ್ತಿಲ್ಲ, ಅಷ್ಟೊಂದು ರಾಜಕೀಯ ಜ್ಞಾನ ಇಲ್ಲ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾರೆ. ನಾನು ಕೇಳಿಸ್ಕೊಳ್ಳದಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಅನ್ನತಕ್ಕಂಥದ್ದು. 20 ವರ್ಷ ಆಗೋಯ್ತು ಅವ್ರಿಗೀಗ ಸಕ್ರಿಯವಾಗಿ ರಾಜಕಾರಣದಲ್ಲಿ ಲೋಕಸಭಾ ಸದಸ್ಯರಾಗಿ 2004ರಿಂದ ಸಾಕಷ್ಟು ಅನುಭವ ಆಗಿದೆ. ಪಕ್ವಾಗಿಲ್ಲ ಅನ್ನೋದೇನಿಲ್ಲ, ಸಾಕಷ್ಟು ಅನುಭವ ಆಗಿದೆ. ಜಾಸ್ತಿ ನಂಬಿದ್ರು ನೋಡಿ ಅವ್ರು ಕೊಟ್ಟಿರೋ ಕೆಲಸ ಅವ್ರಿಗೆ. ಈ ಯಂಗ್ಸ್ಟರ್ಸು ನಾವು ಯುವಕರು ತರಬೇಕು ಅಂತಂದ್ರಲ್ಲ, ಅವರೆಲ್ಲ ಕೈ ಕೊಟ್ಟರು. ಅದು ಮಿಲಿಂದ್ ದೇವರ ಇರ್ಬೋದು, ಜ್ಯೋತಿರಾಜ್ ಸಿಂಧ್ಯಾ ಇರ್ಬೋದು, RPN ಸಿಂಗ್ ಇರ್ಬೋದು, ಜಿತಿನ್ ಪ್ರಸಾದ್ ಇರ್ಬೋದು, ಲೈನಾಗಿ ಎಲ್ಲ ಅವ್ರ ಜೊತೆ ಅನುಭವಿಸ್ಕೊಂಡು ಅವ್ರು ಕೈ ಕೊಟ್ಟಿರೋರೇ ವಿನಃ ಇವ್ರ ವಿರುದ್ಧ ಹೇಳೋದು. ನಿಮ್ಗೆ ಈಗ ತಾನೇ ಹೇಳ್ದಲ್ಲ ನಮ್ಮ ಕತೆ, ಅದೇ ರಾಹುಲ್ ಗಾಂಧಿ ಅವ್ರಿಗೂ ಆಗಿರೋದಾಗೆ ಜೊತೆಗೆ ಯಾರಿದ್ರು ಅವರಿಂದ ತೊಂದರೆ ಆಗಿದೆ ವಿನಃ ಬೇರೆ ಔಟ್ಸೈಡಿಂದ ಜನ ಕಾರ್ಯಕರ್ತರು ಅವ್ರಿಗೆ ಬೆಂಬಲ ಕೊಟ್ಟಿಸಿ ಯಾರಿಗೂ ಕೊಡ್ತಾ ಇಲ್ಲ. ಈಗ ನಿಮಗೆಲ್ಲಾದರೂ ಅನಿಸಿದೆಯಾ ರಾಹುಲ್ ಗಾಂಧಿಯವ್ರದ್ದು ಎಲ್ಲ ಸರಿ, ಆದರೆ ವಿಪರೀತ ಈ ಮೋದಿ ವಿರುದ್ಧದ ಅವರ ಹೇಳಿಕೆಗಳು ಅದು ಭಾರತದಲ್ಲಿ ಅದು ಭಾಳಷ್ಟು ಕಂಡು ಬಂದಿರತಕ್ಕಂಥದ್ದು. ಯಾವಾಗ ಸುಷ್ಮಾ ಸ್ವರಾಜ್ ಅವರು ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗಿಬಿಟ್ರೆ ನಾನು ತಲೆ ಬೋಳಿಸ್ಕೊಂಡು ಕೆಂಪಸೂರೆ ಉಟ್ಕೊಂಡು ಹೆಸರು ಕಾಳು ತಿಂದ್ಕೊಂಡು ಬದುಕ್ತೀನಿ ಅಂತೆಲ್ಲ ಹೇಳಿದಾಗ ಜನ ಸಂಪೂರ್ಣವಾಗಿ ಸೋನಿಯಾ ಗಾಂಧಿಯವ್ರ ಕಡೆ ಹೋದರು. ಕಾಂಗ್ರೆಸ್ಸಿಗರು ಕೂಡ ಇನ್ನಾದರೂ ಸ್ವಲ್ಪ ಮೋದಿ ದೇಶ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲಾದರೂ ಸರ್ಕಾರನ ಬೈಬೇಕಿದ್ರೆ ಮೋದಿ 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 ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮ ಏನೋತ್ಲೇ ಮರ್ತೋಗ್ಬಿಡ್ತದೆ, ಯಾವುದೋ ಅಂತ ಹೇಳಿದ್ರೆ ಅಜಮಿಳನ ಕತೆ ಥರ ಆಗೋಗ್ಬಿಡ್ತದೆ ಅನ್ನತಕ್ಕಂಥದ್ದು. ಸ್ವಲ್ಪ ಈಗ GST ವಿರುದ್ಧ ಮಾತಾಡಿದ್ರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ GST ಬದಲಾಗಿ ಏನಾದ್ರು ತರ್ತೀರಾ? ಜನಕ್ಕೆ ಗೊತ್ತಿಲ್ಲ. ಆಯಿತು, ಅದಾನಿ ಅಂಬಾನಿ ಸರಿ ಇಲ್ಲ ಅಂತಾದರೆ ಏನು ನಿಮ್ಮ ಸರ್ಕಾರ ಬಂದರೆ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತೀರಾ? ಅದಕ್ಕೆ ಉತ್ತರ ಇಲ್ಲ. ಅಯ್ಯೋ ಚೈನಾ ಇದು ಮಾಡ್ತದೆ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ಬಂದರೆ ಏನಾದರೂ ಯುದ್ಧ ಮಾಡಿಬಿಡ್ತೀರಾ? ಅದು ಗೊತ್ತಿಲ್ಲ. ಅಯ್ಯೋ ಬಡವರಿದ್ದಾರೆ, ನಿಮ್ಮ ಸರ್ಕಾರ ಬಂದುಬಿಟ್ರೆ ರಾತ್ರಿಯೇ ಬಡವರಿಲ್ಲದೆ ಮಾಡಿಬಿಡ್ತೀರಾ? ನಿಮ್ಮ ಕಾರ್ಯಕ್ರಮಗಳೇ ಜನರಿಗೆ ಗೊತ್ತಿಲ್ಲ.
ಹೇಳೋದು ಮೋದಿ ಹೀಗೆ ಮಾಡಿದ್ರು, ಬಿ ಜೆ ಪಿ ಹಂಗೆ ಮಾಡಿದ್ರು, ಮೋದಿ ಹಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು. ಇದನ್ನು ನಿಲ್ಲಿಸುವಂಥ ಸಮಯ ಬಂದಿದೆ. ಜನಕ್ಕೆ ನೀವೇನು ಮಾಡ್ತೀರಾ ಅನ್ನೋದನ್ನು ಹೇಳಬೇಕು. 10 ವರ್ಷ ಆದಮೇಲೆ ನಿಮ್ಮ ಸಿದ್ಧಾಂತ ಕೇಳುವಂಥ ಸಮಯ ಬಂದಿದೆ ಅಂತ ಕೇಳ್ತಾರೆ. ಪ್ರಧಾನಮಂತ್ರಿ ಅಂತ ಹೇಳಿದರೆ ಅಲ್ಲ, ಅದು ಸರಿ, ಸಾಮಾನ್ಯ ಜನರದ್ದು. ಇರಿ, ಪ್ರಧಾನಮಂತ್ರಿ ಅಂದಮೇಲೆ ಈ ದೇಶದ ಮುಖ್ಯಸ್ಥ ಇದ್ದಾಗ, ರಾಷ್ಟ್ರಪತಿಗಳಲ್ಲ. ಈ ದೇಶವನ್ನು ನಡೆಸ್ತಕ್ಕಂಥವ್ರು, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಆಗಬೇಕು. ಕೆಲವು ಹೇಳಿಕೆಗಳು ಬಂದಾಗ ನಾವು ಅದನ್ನು ಕೌಂಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಅಂದ್ಕೊಳ್ತಾರೆ ಇವರು ಭಯ ಬಿದ್ದುಬಿಟ್ಟಿದ್ದಾರೆ ಅಂಥೇಳಿ. ಒಬ್ಬ ಪ್ರಧಾನಮಂತ್ರಿ ಆಗಿಬಿಟ್ಟು ಯಾವ್ಯಾವ ಭಾಷೆ, ನೀವು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ನೋಡಿ, ಪ್ರಧಾನಮಂತ್ರಿಗಳು ನೋಡಿ, ಆ ಭಾಷೆಗಳ ಪ್ರಯೋಗ ಆಗುತ್ತೆ ನೋಡಿ, ಅದಾದಾಗ ಅದು ಉತ್ತರ ಕೊಡಲೇಬೇಕಾಗತ್ತೆ, ಟಿಟ್ ಫಾರ್ ಟ್ಯಾಟ್ ಆಗುತ್ತೆ. ಬಟ್ ಕಾರ್ಯಕ್ರಮ ಅಂತ ಬಂದಾಗ ನೀವು ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಆಯ್ತಲ್ಲ, ನೀವು ಯಾವಾಗಲಾದರೂ ಲೆಕ್ಕ ಹಾಕಿ ನೋಡಿ, ಮಹಿಳೆಯರ ಬಗ್ಗೆ ಎಷ್ಟು ನಿಮಿಷ ಮಾತಾಡಿದ್ದಾರೆ, ರೈತರ ಬಗ್ಗೆ ಎಷ್ಟು ನಿಮಿಷ ಮಾತಾಡಿದ್ದಾರೆ, ಕಾರ್ಮಿಕರ ಬಗ್ಗೆ ಎಷ್ಟು ನಿಮಿಷ ಮಾತಾಡಿದ್ದಾರೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಎಷ್ಟು ನಿಮಿಷ ದಿವಸಕ್ಕೆ ನಾವು 5 ಯೂನಿವರ್ಸಿಟಿ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾರಲ್ಲ, ಇದನ್ನು ನಾವು ಕೇಳ್ಕೊಂಡು ಸುಮ್ಮನೆ ಇರಬೇಕಾ? ಸೊ 100 ಸಲ ಸುಳ್ಳನ್ನು ಹೇಳಿ ಅದು ಸತ್ಯ ಅಂತ ನಂಬಿಸ್ತಕ್ಕಂಥ ಕೆಲಸ ಬಂದಾಗ ನಾವೆಲ್ಲೋ ಅಗ್ರೆಸಿವ್ ಆಗಿ ಹೇಳಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಕೆಲವ್ರಿಗೆ ಇಷ್ಟ ಇಲ್ಲದೇ ಇರ್ಬೋದು, ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್, IITನ ಅಷ್ಟು ಈಸಿಯಾಗಿ ಓಪನ್ ಮಾಡ್ತೀರಾ ನೀವು? IIT ಓಪನ್ ಮಾಡಿದ್ದೀವಿ, IIM ಮಾಡಿದ್ದೀವಿ, ವರ್ಷಕ್ಕೆ ಇಷ್ಟು ಮಾಡಿದ್ದೀವಿ, ಸುಳ್ಳು ಯಾಕೆ ಹೇಳ್ತೀರಾ? ನಾವು ಇದೆಲ್ಲ ತಪ್ಪು ಮಾಡಿದ್ದೀವಲ್ಲ, ಇದೆಲ್ಲ ತಪ್ಪು ಅಂತ ಹೇಳಿ ಸುಮ್ಮನೆ ಕಾಗೆ ಗೂಬೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಕೌಂಟಬಿಲಿಟಿ ಈಸ್ ಅ ಮಸ್ಟ್ ಫಾರ್ ದ ಪಬ್ಲಿಕ್. ನೀವು ಅಕೌಂಟಬಿಲಿಟಿ ಇಲ್ಲದೆ ನೀವು ಮಾತಾಡ್ತಾ ಇಲ್ಲ. ಶ್ರೀರಾಮನ ಬಗ್ಗೆ ಮಹಾತ್ಮ ಗಾಂಧಿಯವರು ಹಗಲು ರಾತ್ರಿ ನಿದ್ದೆಯಲ್ಲಿ ಎಚ್ಚರಾದಂಥ ಸಂದರ್ಭದಲ್ಲಿ, ಸಾಯುವಂಥ ಸಂದರ್ಭದಲ್ಲೂ ಹೇಳಿದ ಮೇಲೆ, ನೀವು ಶ್ರೀರಾಮನ ದೇವಾಲಯವನ್ನು ಕಟ್ಟುವಂಥ ಸಂದರ್ಭದಲ್ಲಿ BJP ಪರವೋ ವಿರುದ್ಧವೋ ಬೇರೆ, ನೀವು ವಿರೋಧ ಮಾಡಿ ಅದಕ್ಕೆ ಇನ್ನೂ ಈಗಲೇ ಗೊತ್ತು, ಎಲ್ಲ ಮರ್ತು ಬಿಟ್ಟಿದ್ದಾರೆ ಜನ. ಆ ಒಂದು ಸಂದರ್ಭದಲ್ಲಿ ನಾವು ಹೋಗೋದಿಲ್ಲ ಅನ್ನತಕ್ಕಂಥ ನೀವು ರೆಸೊಲ್ಯೂಷನ್ ನಿರ್ಣಯ ಮಾಡ್ತಕ್ಕಂಥ ಅವಶ್ಯಕತೆ ಯಾಕೆ ಬಂತು? ಬಿಟ್ಟುಬಿಡ್ಬೇಕಾಗಿತ್ತು, ಹೋಗೋರು ಹೋಗ್ಕೊಳ್ಳಿ, ಇಲ್ದಿರೋ ಹೋಗಲ್ಲ ಅಂತ. ಆಯ್ತು ನೋಡಿ, ಇದನ್ನು ನಾನು ಮೊದಲು ಹೇಳಿದೆ, ಈಗಲೂ ಹೇಳ್ತೀನಿ, ಕಾಂಟ್ರವರ್ಸಿ ಆದ್ರೂ ಆಗ್ಬೋದು. ಹಿಂದೂ ಧರ್ಮದ ಮುಖ್ಯಸ್ಥರು ಯಾರು? ವಿಶ್ವಗುರು ನರೇಂದ್ರ ಮೋದಿನ? ನನಗೆ ತಿಳಿದಾಗೆ, ಸ್ವಲ್ಪ ಬುದ್ಧಿ ಇದೆ ನನಗೆ ತಿಳಿದಾಗೆ ಹಿಂದೂ ಧರ್ಮದ ಮುಖ್ಯಸ್ಥರು ಶಂಕರಾಚಾರ್ಯರು, 4 ಜಗದ್ಗುರುಗಳಿದ್ದಾರೆ. ಅವರು ಹಿಂದೂ ಧರ್ಮದ ಪ್ರತಿಷ್ಠಾಪನೆ, ಯಾವ ದೇವರು ದೇವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದರೆ, ಆಗಮ ಶಾಸ್ತ್ರದ ಮೂಲಕ ನೀವೇನಾದರೂ ಮಾಡಬೇಕಾದರೆ ಒಬ್ಬ ಶೂದ್ರ ಮಾಡೋಂಗಿಲ್ಲ. ಶಂಕರಾಚಾರ್ಯರು ಹೋಗಿದ್ರೆ ಯಾರೂ ಇನ್ವಿಟೇಷನ್ ಬೇಕಾಗಿಲ್ಲ, ನಾವೇ ಹೋಗ್ತಾ ಇದ್ವಿ. ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ನರೇಂದ್ರ ಮೋದಿಯವರು, ಮೋಹನ್ ಭಾಗವತರವರು ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ರಾಜಕೀಯ ಕಾರ್ಯಕ್ರಮಕ್ಕೆ ನಾವು ರಾಜಕೀಯ ಪಕ್ಷವಾಗಿ ಹೋಗ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದರೆ ಜನ ಧಾರ್ಮಿಕ ಕಾರ್ಯಕ್ರಮ ಅಂತ ನಿರ್ಣಯ ಮಾಡಿಬಿಟ್ರು. ಜನ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಲ್ಲ, ಅದನ್ನು ಮಾಡೋದು ಪ್ರಯತ್ನ ಮಾಡಿದ್ರು. ಯಾಕೆ ಟುಸ್ಪಟಾಕಿ ಆಗೋಗೋಯ್ತು? ಎಷ್ಟು ಜನ ಹೋಗಿದ್ರು? ನೀವೇ ಒಂದು ಕಟ್ಟಬೇಕಾಗಿತ್ತು. ನಿಮ್ಮಲ್ಲಿ ಅಧಿಕಾರ ಇತ್ತು, 10 ವರ್ಷ ನಿಮ್ಮ ಅಧಿಕಾರ ಇದ್ದಾಗ ನೀವು ಯಾತಕ ಕಟ್ಟಲಿಲ್ಲ? ಸುಪ್ರೀಂ ಕೋರ್ಟ್ ನಿರ್ಣಯ ಬಂತು, ಅಲ್ಲೆಲ್ಲ ಸುಪ್ರೀಂ ಕೋರ್ಟ್ ಬಂತು. 2019ರಲ್ಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಬಂತು. ಸುಪ್ರೀಂ ಕೋರ್ಟ್ ನಿರ್ಣಯದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಿದ್ದಿದ್ರೆ ಆ ನಿರ್ಣಯನೂ ಬರ್ತಾ ಇಲ್ಲ. ಬೇರೆ ಪ್ರಶ್ನೆ. ಆ ಥರ ಹೇಳ್ಬಿಡಿ, ಕೋರ್ಟನ್ನು ನಾವು ಮ್ಯಾನೇಜ್ ಮಾಡೋ ಜನ ಅಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಏನಂತು? ಯಾವುದೇ ಪುರಾವೆ ಇಲ್ಲ. ಅದಕ್ಕೆ ಈ ವಿಚಾರ ಸೂಕ್ಷ್ಮವಾಗಿರೋದ್ರಿಂದ ಇನ್ನೊಂದ್ಸಲಿ ಕರೆಸಿ ನಾನು ಮಾತಾಡ್ತೀನಿ. ಚುನಾವಣೆಯ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅಯೋಧ್ಯೆಯಲ್ಲಿ ನಡೆದಿರ್ತಕ್ಕಂಥದ್ದು ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ. ರಾಮನ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಮ ನಮ್ಮ ದೇವರು, ನೀವೇ ಹರಿಪ್ರಸಾದ. ಇರಿ. ಆದರೆ ನಾನು ಪೂಜೆ ಮಾಡ್ದಾಗ ಬನ್ನಿ ಮಲ್ಲೇಶ್ವರಮಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಕಾಡು ಮಲ್ಲೇಶ್ವರ ಜೀರ್ಣೋದ್ಧಾರ ಮಾಡಿದ್ದೀವಿ, ಗಂಗಮ್ಮನ ದೇವಸ್ಥಾನ ಮಾಡಿದ್ದೀವಿ, ಬಸವತೀರ್ಥ ಮಾಡಿದ್ದೀವಿ. ನಾವು ನಮ್ಮ ನಂಬಿಕೆ ಬೇರೆ, ನಾವು ಅದಕ್ಕೆ ರಾಜಕೀಯ ಕೊಡೋದಿಲ್ಲ. ನೀವು ಹೇಳೋದು BJP ರೀತಿಯಲ್ಲಿ ಮಾತ್ರ ಹಿಂದೂ ಧರ್ಮವನ್ನು ಪಾಲಿಸಿದ್ರೆ ಮಾತ್ರ ಹಿಂದೂಗಳು ಅನ್ನತಕ್ಕಂಥ ಭ್ರಮೆಯಿಂದ ಹೊರಗೆ ಬರಬೇಕು ಅಂತ ಹೇಳ್ತಕ್ಕಂಥ. BJP ಅವ್ರು ಮಾಡೋದು ಹಿಂದುತ್ವ, ಹಿಂದೂ ಧರ್ಮ ಅಲ್ಲ. ಆ BJP ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ.
ನಾನು ಸಾಬೀತು ಮಾಡಬೇಕಾದ್ರೆ ಯಾವುದೋ ಒಂದೇ ವೇದಿಕೆಗೆ ಬರಲಿ, ನಾನು ಯಾರು ನೀವು ಯಾವತ್ತೂ ಕೂಡ ಇಷ್ಟೊಂದು ಮೋದಿಯವರು ದೇವಸ್ಥಾನಕ್ಕೆ ಹೋದರು, ನಾಮ ಬಳ್ಕೊಂಡ್ರು, ತಲೆ ಮೇಲೆ ಹೂ ಹಾಕ್ಕೊಂಡ್ರು ಎಂತೆಲ್ಲ ಬರುವಂಥ ಸಂದರ್ಭದಲ್ಲಿ ನಮ್ಮ ಆಗಿದ್ದಂಥ ಇಂದಿರಾ ಗಾಂಧಿಯವರು ಯಾವ ರೀತಿ ಹಿಂದೂ ಆಗಿದ್ರು ಅಂತ ಒಂದು ಕಡೆ ಬಾಯಿ ಬಿಟ್ಟು ಹೇಳೋದಿಲ್ಲಲ್ಲ, ಮುಸಲ್ಮಾನರಿಗೆ ಬೇಸರ ಆಗೋಗ್ಬಿಡ್ತದೆ ಅಂತ. ನೀವು ಅವರು ಯಾವ ರೀತಿಯಲ್ಲಿ ಶಂಕರಾಚಾರ್ಯರ ಪೆರಿಯವರ ಹತ್ರ ಹೋಗಿ ಇಡೀ ದಿನ ಅವ್ರು ಮಾತಾಡದಿದ್ರು ಕೂಡ ಸುಮ್ಮನೆ ಕೂತು ಬಂದಂಥ ರೀತಿಯಲ್ಲಿ ದ್ವಾರಕಾಧೀಶ ಪೀಠಾಧಿಪತಿ ಇದ್ರು, ಅವ್ರ ಹತ್ರ ಇಂದಿರಾ ಗಾಂಧಿ ಅವರು ಹೋಗ್ತಾನೆ ಇದ್ರು. ಕಂಚಿ ಕಾಮಕೋಟಿಗೆ ಶೃಂಗೇರಿ ಮಠಕ್ಕೆ ಬರುತ್ತೆ. ಮತ್ತೆ ಎಷ್ಟೊಂದು ವಿನಮ್ರತೆಯಿಂದ ಕೂತ್ಕೊಂಡು ದೇವಬಂದ್ಗೆ ಹೋಗಿರ್ತಕ್ಕಂಥ ಅಲ್ಲೂ ಕೂಡ ಮೌಲ್ವಿಗಳಿಗೆ ಹೋಗಿ ಅವ್ರಿಗೂ ಸಹ ಗೌರವ ಸಲ್ಲಿಸ್ತಾ ಇದ್ರು. ಮದರ್ ತೆರೆಸಾಗೂ ಹೋಗಿ ಗೌರವ ಸಲ್ಲಿಸ್ತಾ. ಈ ದೇಶ ಬಹುತ್ವದ ರಾಷ್ಟ್ರ, ಇದು ಒಂದು ಧರ್ಮವನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿ 7 ದೊಡ್ಡ ಧರ್ಮಗಳಿರ್ತಕ್ಕಂಥದ್ದು, 27 ಹಿಂದೂ ಧರ್ಮ ದೊಡ್ಡ ಧರ್ಮ ಅಲ್ಲ. ಅದನ್ನು ನೀವು ಒಪ್ಕೊಳ್ಳಿಕ್ಕಾಗಲ್ವಾ? ಅಲ್ಲ, ಅದನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪಿದೆ. ಬಹುಸಂಖ್ಯಾತರು ಹಿಂದೂಗಳು ಅನ್ನೋದನ್ನು ಒಪ್ಕೊಳ್ಳಿಕ್ಕೆ ಏನು ಸಮಸ್ಯೆ? ಇಲ್ವೇ ಇಲ್ಲ ಅಂತ ಹೇಳಿಲ್ವಲ್ಲ. ನೀವು ಬಹುಸಂಖ್ಯಾತರನ್ನ ಯಾವಾಗಲೂ ಹೇಳಬೇಕಿದ್ರೆ ಬಹುಸಂಖ್ಯಾತರನ್ನ ಜೊತೆಯಲ್ಲಿ ನೀವು ಎಲ್ಲವನ್ನೂ ಸೇರಿ, ಬಹುಸಂಖ್ಯಾತರು ಯಾವತ್ತೂ ಗೌರವ ಕೊಡಬಾರ್ದು ಅಂತಂದಿಲ್ಲ, ಕರೆಕ್ಟಾ? ನೀವು ಫಸ್ಟ್ ರ್ಯಾಂಕ್ ಅವನನ್ನ ಲಾಸ್ಟ್ ರ್ಯಾಂಕ್ ಜೊತೆ ಅವೆಲ್ಲ ಯಾವಾಗಲೂ ನೀವು ಹೋಲಿಸ್ತಾ ಹೋದ್ರೆ ಹಿಂದೂ ಧರ್ಮನ ಬಹುಸಂಖ್ಯಾತರು ಅಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ಅದೇ ರೀತಿ ಬೇರೆ ವಿವೇಕಾನಂದ ಅವರು ಏನು ಹೇಳಿದರು, ಚಿಕಾಗೋದಲ್ಲಿ 1893 ಇಸ್ವಿನಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡುವಾಗ, ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ ಬಿಕಾಸ್ ಇಟ್ ಗಿವ್ ಶೆಲ್ಟರ್ ಟು ಆಲ್ ದ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಇನ್ ದ ನೇಷನ್ ಅಂತ ಹೇಳಿ. ನೀವು ವಿವೇಕಾನಂದನ ಬಗ್ಗೆ ಅಷ್ಟು ಹೊಗಳ್ತೀರಾ, ವಿವೇಕಾನಂದ ತತ್ವನ ಯಾಕೆ ಪಾಲನೆ ಮಾಡೋದಿಲ್ಲ? ಆದ್ದರಿಂದ ನಾವು ವಿವೇಕಾನಂದರು ಮುಸಲ್ಮಾನರ ಬಗ್ಗೆ, ಕ್ರೈಸ್ತರ ಬಗ್ಗೆ ಕೂಡ ಬಹಳಷ್ಟು ಒಳ್ಳೆಯದೇ. ನಾನು ಎಲ್ಲ ಸಮುದಾಯವನ್ನು ಸಮಾನವಾಗಿ ಕಾಣ್ತಕ್ಕಂಥವ್ರು. ಅಂದರೆ ಹಿಂದೂಗಳನ್ನು ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದ್ರೆ ಹಿಂದೂಗಳು ಎಷ್ಟೋ ಶತಮಾನಗಳ ಕಾಲ ಅಧಿಕಾರ ಇಲ್ಲದಿದ್ದಂಥವ್ರು. ಎಲ್ಲ ಕಾಲದಲ್ಲಿ ಹಿಂದೂಗಳೇ ಅಧಿಕಾರದಲ್ಲಿ ಇದ್ದಿದ್ದು. ಅದು ಮುಸಲ್ಮಾನರ ಸಮಾಜದಲ್ಲಿ, ಮೊಘಲ್ ಸಮಾಜದವರು ನಡೆಸ್ತಾ ಇದ್ದಿದ್ದು ಯಾರು? ದಿವಾನ್ ಪೂರ್ಣಯ್ಯ ಇವರೇ ಎಲ್ಲ ನಡೆಸ್ತಾ ಇದ್ದಿದ್ದು. ಹಿಂದೂ ಬ್ರಿಟಿಷ್ ಕಾಲದಲ್ಲೂ ಅವರೇ ನಡೆಸ್ತಾ ಇದ್ದಿದ್ದು. ಎಲ್ಲ ಕಾಲದಲ್ಲೂ ಹಿಂದೂ ನಡೆಸ್ತಾ ಇದ್ದು. ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ, ಪ್ರತಿಯೊಬ್ಬನೂ ಸಹ ನಡೆಸ್ತಾ ಇದ್ದಾನೆ, ಎಲ್ರಿಗೂ ಸಹ ಸಮಾನವಾದ ಹಕ್ಕಿದೆ. ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ವಿರೋಧಿಗಳು ನಮ್ಗೆ ಈ ಥರ ಪಟ್ಟ ಕಟ್ತಾರೆ, ಅದಕ್ಕೆ ನಾವು ಒಪ್ಪೋಕೆ ತಯಾರಿಲ್ಲ. ಈಗ ಕೊನೆಯದಾಗಿ, ಈಗ ನಿಮಗೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಆಲ್ರೆಡಿ ತಕ್ಕತೆಯನ್ನು ಕುಣಿಲಿಕ್ಕೆ ಶುರು ಮಾಡಿದ್ದಾರೆ ಅಲ್ವಾ? ಕಾರ್ಯಕರ್ತರು ಇದ್ದಾರೋ, ಜನ ವೋಟ್ ಹಾಕ್ತಾರೋ, ನಮಗೆ ಇಷ್ಟೊಂದು ಸೀಟ್ಗಳು ಬರ್ತದೆ, ನಮಗೆ ಬಿ ಜೆ ಪಿಗಿಂತ ಜಾಸ್ತಿ ಇರ್ತದೆ. ಅದು ಕೂಡ ಒಂದು ರೀತಿಯಲ್ಲಿ ಸರಿಯಿಲ್ಲ. ಯಾಕೆಂದರೆ ಯಾವತ್ತೂ ಕೂಡ ರಾಜಕಾರಣಿ ಅದು ಅಧಿಕಾರದಲ್ಲಿದ್ದಾಗಲೂ ಕೂಡ ಸ್ವಲ್ಪ ಭೂಮಿಗೆ ಕಿವಿ ಕೊಟ್ಟಿರಬೇಕು. ಬರೀ ಒಂದು ಅಧಿಕಾರಕ್ಕೆ ಬರೋದು ಮಾತ್ರ, ಅಂಥ ಅಧಿಕಾರಗಳನ್ನು ಇಷ್ಟೆಲ್ಲ ಕಳ್ಕೊಂಡಿದ್ದೀರ ಅಂತಕ್ಕಂಥದ್ದು ಗೊತ್ತಿದೆ. ಇಂದಿರಾ ಗಾಂಧಿಯವರ ಸಮಯದಲ್ಲಿ, ರಾಜೀವ್ ಗಾಂಧಿಯವರು ಯಾವ ರೀತಿಯಲ್ಲಿ ನಿಮಗೆ ಜನಾದೇಶ ಸಿಕ್ಕಿ ಅದನ್ನೆಲ್ಲ ಹೇಗೆ ಕಳ್ಕೊಂಡಿರೋ ಅಂತಕ್ಕದ್ದು ಗೊತ್ತಿದೆ. ಅದೆಲ್ಲ ಗೊತ್ತಿದ್ದು ಕೂಡ ಪುನಃ ಯಾತಕ್ಕಾಗಿ ತಪ್ಪುಗಳಾಗ್ತವೆ? ಚುನಾವಣೆ ಆದಮೇಲೆ ಅದರ ಬಗ್ಗೆ ಉತ್ತರ ಆದರೆ ನಿಮಗೆಲ್ಲಾದರೂ ಅನ್ನಿಸ್ತದ ಈ ಸಲ ಗೆಲ್ಲಲೇಬೇಕು, ಕರ್ನಾಟಕದಲ್ಲಿ ಗೆಲ್ಲಬೇಕು? ಅದು ಬಿ ಜೆ ಪಿಯ ದೌರ್ಬಲ್ಯ ಮತ್ತು ಲೋಪಗಳಿಂದಾಗಿಯೇ ಮುಖ್ಯವಾಗಿ ವಿನಃ ನಿಮ್ಮ ಶಕ್ತಿಯ ಕಾರಣದಿಂದಾಗಿ ಅಲ್ಲ. ಗ್ಯಾರಂಟಿ ಇನ್ನೂ ಸಿಕ್ಕಿಲ್ಲ ನಿಮಗೆ ಅಂತ. ನಾನು ಗ್ಯಾರಂಟಿದಾನೆ ನಮಗೆ ಓಟ್ ಬಂದಿದೆ ಅನ್ನೋದು ನಾನು ಒಪ್ಪಲ್ಲ. ನಮಗೆ ಓಟ್ ಬಂದಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಶೀರ್ಷಿಕೆ ಇತ್ತು ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ನಿಲುವುಗಳು, ಸಂವಿಧಾನವನ್ನು ನಾವು ಬದಲಾವಣೆ ಮಾಡೋಕ್ಕೆ ಬಿಡೋದಿಲ್ಲ. ಎಲ್ಲರಿಗೂ ಸಹ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಪಸಂಖ್ಯಾತರಿಗಾಗಲಿ ದಲಿತರಿಗಾಗಲಿ, ಆ ಸಮುದಾಯ ನಮಗೆ ಅಷ್ಟು ವೋಟ್ ಮಾಡ್ತೀವಿ. ಯಾಕಂದರೆ ನೀವು ಪರ್ಸೆಂಟೇಜ್ ವೈಸ್ ನೋಡಿದಾಗ 2018ರಲ್ಲಿ ಬಿ ಜೆ ಪಿ 36% ತೊಗೊಂಡಿತ್ತು, 2023ರಲ್ಲೂ 36% ತೊಗೊಂಡಿರೋದು. ಅದನ್ನು ಭಾಳ ಬಾರಿ ಹೇಳಿದ್ದೀರ ನೀವು. ಅದರಿಂದ ನಾನು ಆ ನಿರೀಕ್ಷೆನಲ್ಲಿಲ್ಲ. ನಮಗೆ ಕೊಟ್ಟಿರೋ ನಾವು ಜನಗಳಿಗೆ ರಕ್ಷಣೆ ಕೊಡ್ತೀವಿ, ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ ಯಾವ ಸಮುದಾಯಗಳು ಕೊಟ್ಟವಲ್ಲ, ಅದಕ್ಕೆ ನಾವು ತಕ್ಕನಾಗಿ ನಡ್ಕೊಂಡಿದ್ದೀವ ಅನ್ನೋದು ನಾವು ನೋಡಿಕೊಂಡ್ರೆ ಸಾಕು. ಒಂದೇ ಒಂದು ಕೊನೆಯದಾಗಿ ನೀವು ಹೇಳ್ತಾನೆ ಬಂದಿದ್ದೀರಾ, ನಿಜವಾಗ್ಲೂ ಕಾಂಗ್ರೆಸ್ಸಿನ ಮತಗಳು ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ, ಈ ಬಾರಿ ಹೆಚ್ಚಾಗ್ತದೆ ದೇಶದಲ್ಲಿ ಅಂತ. ನಿಮಗೆಲ್ಲಾದ್ರೂ ಇದೆಯಾ ದೇಶದಲ್ಲಿ ಬದಲಾವಣೆ ಆಗಿಬಿಡ್ಬೋದು ಅಂತ? ಇಲ್ಲ, ದೇಶದಲ್ಲಿ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಬಿ ಜೆ ಪಿ ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದು ನೋಡಬೇಕು. ಯಾಕಂದರೆ ಕೆಲವು ರಾಜ್ಯಗಳಲ್ಲಿ ಒಪ್ಕೊಳ್ಳೋಣ, ನಾವು ಬೇರೆಯವರು ಹೆಗಲ ಮೇಲೆ ಯುದ್ಧ ಮಾಡಬೇಕು, ಯುದ್ಧ ಮಾಡಬೇಕು, ಅಲ್ಲಿ ಏನಾಗುತ್ತೆ ಅಂತ ನೋಡೋಣ.
ಹರಿಪ್ರಸಾದ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಕ್ತವಾಗಿ ನಿಮ್ಮ ವಿಚಾರಗಳನ್ನು ನಗುಮುಗದೊಂದಿಗೆ ವ್ಯಕ್ತಪಡಿಸಿದ್ದೀರಾ. ಕಾರ್ಯಕ್ರಮ ಬಂದಿರೋದಕ್ಕೆ ಧನ್ಯವಾದಗಳು. ಇನ್ನೊಮ್ಮೆ ಚುನಾವಣೆ ನಂತರ ಬಂದು ಭಾಳಷ್ಟು ವಿವಾದಾತ್ಮಕವಾಗಿರ್ತಕ್ಕಂಥ ವಿಷಯ ಎಲ್ಲರಿಗೂ ಉತ್ತರ ಕೊಡ್ತೀನಿ. ಧನ್ಯವಾದಗಳು. ನಮಸ್ಕಾರ.